ಎಲ್ಲರಿಗೂ ಇಂದಿನ ಭಗವದ್ಗೀತಾ ಉಪನ್ಯಾಸಕ್ಕೆ ಸ್ವಾಗತ. ನಿನ್ನೆ 7ನೇ ಶ್ಲೋಕದ ತನಕ 6ನೇ ಶ್ಲೋಕದ ತನಕ ವಿಚಾರಗಳನ್ನ ನೋಡಿದ್ವಿ. ಆಹಾರಃ ತು ಅಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ. ಇದು ಆಹಾರದ ಬಗ್ಗೆ ಹೇಳುವಂತಹ ಮಾತುಗಳು. ನಿನ್ನೆ 6ನೇ ಶ್ಲೋಕವನ್ನ ಕುರಿತು ಮಾತನಾಡ್ತಾ ಇದ್ವಿ. ಕರ್ಷಯಂತಹ ಶರೀರಸ್ಥನ್ ಭೂತಗ್ರಾಮಂ ಅಚೇತಸಃ ಮಾಂ ಚೈವ ಅಂತ ಶರೀರಸ್ಥನ್ ತಾನ್ ವಿಧಿ ಅಸುರ ನಿಶ್ಚಯಾನ್ ಅನ್ನೋ ಮಾತನ್ನ ನಿನ್ನ ಕೇಳಿದ್ವಿ. ಅಂದ್ರೆ ಶರೀರದ ರೂಪದಲ್ಲಿರುವಂತಹ ಎಲ್ಲ ಭೂತಗಳು, ಜೀವ ಸಮುದಾಯ ಮತ್ತು ಅಂತಃಕರಣದಲ್ಲಿರುವಂತಹ ಅಂತರ್ಯಾಮಿಯಾದ ನನ್ನನ್ನೂ ಕೂಡ ದುರ್ಬಲಗೊಳಿಸುವಂತಹ ಶಕ್ತಿಗಳು ಯಾವುದು ಕೆಲಸಕ್ಕೆ ತೊಡಗಿರುತ್ತವೆಯೋ ಅಂತಹ ಅಚೇತಸರು ಅಸುರ ನಿಶ್ಚಯರು ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದ್ದನ್ನ ನೋಡಿದ್ವಿ. ಇವತ್ತು ಈ ಮೂರೂ ಶ್ರದ್ಧೆಗಳ ದೃಷ್ಟಿಯಿಂದ ಅನೇಕ ವಿಚಾರಗಳನ್ನ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಅದರಲ್ಲಿ ಮೊದಲನೆಯದಾಗಿ ಆಹಾರದ ಬಗ್ಗೆ ಹೇಳಿದ್ದಾನೆ. ಆಹಾರ ಮನುಷ್ಯ ಸೇವಿಸುವಂತಹ ಅತ್ಯಮೂಲ್ಯವಾದಂತಹ ಪದಾರ್ಥ. ಅದು ಕೇವಲ ಅವನ ಪ್ರಾಣಧಾರಣೆಗೆ ಅಷ್ಟೇ ಅಲ್ಲ, ಅವನ ಬುದ್ಧಿಯ ಪೋಷಣೆಗೂ ಕೂಡ ಕಾರಣವಾಗುತ್ತೆ ಅಂತ ಅನ್ನೋದನ್ನು ನಾವು ನಿತ್ಯ ಜೀವನದಲ್ಲಿ ಕಂಡುಕೊಂಡಿದ್ದೀವಿ. ಆ ಆಹಾರದ ಸ್ವರೂಪ ಹೇಗಿರ್ಬೇಕು? ಗುರುಗಳೇ, ನಿಮ್ ಫೋನ್ ಮೈಕ್ ಮ್ಯೂಟ್ ಆಗಿದೆ. ಆಡಿಯೋ ಇಲ್ಲ ಗುರುಗಳೇ. ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳ್ತಾ ಇದೆ. ಬರೀ ಆಹಾರ ಮಾತ್ರ ಅಲ್ಲ, ಯಜ್ಞ, ತಪಸ್ಸು ಮತ್ತೆ ದಾನ ಇವುಗಳು ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಭಾವನೆಗಳ ಕಾರಣದಿಂದಾಗಿ ಅವನ ಸಾತ್ವಿಕ, ರಾಜಸಿಕ ಅಥವಾ ತಮೋಗುಣಗಳ ಕಾರಣದಿಂದಾಗಿ 3 ರೀತಿಯಲ್ಲಿ ಭಿನ್ನಗೊಳ್ಳುತ್ತೆ ಅಂತ ಹೇಳ್ತಾನೆ. ಅದು ಕೂಡ ಈ ತಪಸ್ಸಿನ ಬಗ್ಗೆ ಕೃಷ್ಣ ಪರಮಾತ್ಮ ಸ್ವಲ್ಪ ಬೇರೆ ಹಾದಿಯನ್ನ ಹಿಡಿದಿದ್ದಾನೆ. ಆತ ಬರೀ ಗುಣಗಳ ಕಾರಣದಿಂದ ಅದು ಭಿನ್ನವಾಗುತ್ತೆ ಅಂತ ಹೇಳೋದಿಲ್ಲ. ಗುಣಗಳ ಜೊತೆಗೆ ನಮ್ಮ 3 ಕರಣಗಳು, ತ್ರಿಕರಣಗಳ ಕಾರಣದಿಂದಾಗಿಯೂ ಕೂಡ ಈ ತಪಸ್ಸು ಭಿನ್ನವಾಗುತ್ತೆ. ಆದ್ದರಿಂದ ಅವುಗಳ ಬಗ್ಗೆ ಹೆಚ್ಚಿನ ಗಮನ ಅಗತ್ಯ ಅನ್ನೋ ಮಾತನ್ನ ಹೇಳ್ತಾನೆ. ಇಲ್ಲಿ 7ನೇ ಶ್ಲೋಕದಲ್ಲಿ ಈ ಒಂದು ವಿಚಾರಕ್ಕೆ ಪೀಠಿಕೆಯನ್ನ ಹಾಕ್ತಾ ಇದ್ದಾನೆ. ಆಹಾರಃ ತು ಅಪಿ ಸರ್ವಸ್ಯ ತ್ರಿವಿಧಃ ಭವತಿ ಪ್ರಿಯಃ. ಎಲ್ಲರಿಗೂ ಕೂಡ ಆಹಾರ ಪ್ರಿಯವಾದದ್ದೇ. ಯಾಕೆಂದ್ರೆ ಆಹಾರ ಇಲ್ಲದೆ ಯಾವ ಪ್ರಾಣಿಯೂ ಕೂಡ ಬದುಕಲಾರದು. ಮನುಷ್ಯನಾದವನಿಗೆ ಕೆಲವು ಆಹಾರಗಳಲ್ಲಿ ಅಭಿರುಚಿ ಇರುತ್ತೆ. ಈ ಪ್ರೀತಿಯಿಂದ ತಿನ್ನುವಂತಹ ಆಹಾರ ನೈಸರ್ಗಿಕವಾಗಿಯೇ 3 ವಿಭಿನ್ನ ರೀತಿಯಲ್ಲಿರುತ್ತೆ ಅಂತ ನಾವು ಮಾತನ್ನ ಇಲ್ಲಿ ತಿಳಿಯಪಡಿಸ್ತಾ ಇದ್ದಾನೆ. ಆಹಾರಃ ತು ಅಪಿ ಸರ್ವಸ್ಯ ತ್ರಿವಿಧಃ ಪ್ರಿಯಃ ಭವತಿ. 3 ರೀತಿಯ ಆಹಾರಗಳು 3 ವಿಭಿನ್ನ ರೀತಿಯ ಗುಂಪುಗಳಿಗೆ ಪ್ರಿಯವಾಗಿರುತ್ತೆ. ಇದು ಮೊದಲನೇ ಮಾತು. ಹಾಗೆಯೇ ಯಜ್ಞ, ತಪ ಹಾಗೂ ದಾನ ಇವು ಕೂಡ ಆ 3 ಗುಂಪುಗಳಿಗೆ ವಿಶಿಷ್ಟವಾಗಿರುತ್ತೆ. ಅಂದ್ರೆ ಇದಕ್ಕೂ ಅವರು ತೆಗೆದುಕೊಳ್ಳುವ ಆಹಾರಕ್ಕೂ ನೇರವಾದ ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇರೋ ಮಾತು ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ 3ರಲ್ಲಿ ಒಂದು ಗುಂಪಿಗೆ ಸೇರಿರ್ತಾನೆ. ಆಹಾರಗಳನ್ನೆಲ್ಲ 3 ಗುಂಪುಗಳಾಗಿ ವಿಂಗಡಿಸಿದಾಗ
ಅವುಗಳಲ್ಲಿ ವಿಶೇಷವಾದ ಆಸಕ್ತಿಯನ್ನ, ಪ್ರೀತಿಯನ್ನ ಒಂದೊಂದು ಗುಂಪಿನವರು ಒಂದೊಂದು ಈ ಗುಂಪಿನ ಜೊತೆ ಆಸಕ್ತಿ ಹೊಂದಿರ್ತಾರೆ. ಅಂದ್ರೆ ಆಹಾರ ಒಬ್ಬ ಮನುಷ್ಯನ ಮೇಲೆ ಅತಿ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ಇದಂತೂ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಯಾಕೆಂತಂದ್ರೆ ಅನ್ನಮಯಂ ಹಿ ಸೌಮ್ಯ ಮನಃ. ಹೇ ಸೌಮ್ಯ, ವಿದ್ಯಾರ್ಥಿಗೆ ಒಬ್ಬ ಋಷಿ ಹೇಳ್ತಾ ಇರೋ ಮಾತು, ಅನ್ನಮಯಂ ಹಿ ಮನಃ. ನಾವು ಮನಸ್ಸನ್ನ, ಬುದ್ಧಿಯನ್ನ ಯಾವ ರೀತಿ ಬೆಳೆಸ್ಕೊಳ್ತೀವಿ ಅಂತಂದ್ರೆ, ನಾವು ತಿನ್ನುವ ಆಹಾರದ ಮೇಲೆ ಆ ಬೌದ್ಧಿಕ ಸ್ತರ ಕೂಡ ಬದಲಾಗ್ತಾ ಹೋಗುತ್ತೆ. ಮುಖ್ಯವಾದಂತಹ ಮಾತು ಇದು. ಛಂದೋಗ್ಯೋಪನಿಷತ್ನಲ್ಲಿ ಬರುವಂತಹ ಮಾತು. ಅಲ್ಲಿಯೇ ಮತ್ತೊಂದು ಕಡೆ ಆಹಾರ ಶುದ್ಧವು ಸತ್ವಶುದ್ಧಿ. ನಾವು ತಿನ್ನುವ ಆಹಾರ ಶುಚಿಯಾಗಿದ್ದ ಪಕ್ಷದಲ್ಲಿ ನಮ್ಮ ಮನಸ್ಸುಗಳು, ಬುದ್ಧಿಗಳು ಕೂಡ ಶುದ್ಧವಾಗಿರುತ್ತೆ. ಇಲ್ಲಿ ಸತ್ವ ಅಂತಂದ್ರೆ ಬುದ್ಧಿ ಅಂತ ಅನ್ನೋದಕ್ಕೆ ಸಮಾನಾರ್ಥಕವಾಗಿ ಋಷಿಗಳು ಬಳಸಿದ್ದಾರೆ. ಆಹಾರ ಶುದ್ಧವು ಸತ್ವ ಶುದ್ಧಿ. ತಿನ್ನುವ ಆಹಾರದ ಕಾರಣದಿಂದಾಗಿ ನಮ್ಮ ಬುದ್ಧಿಯೂ ಕೂಡ ಹಾಗೆಯೇ ಬೆಳೆಯುತ್ತೆ. ಈ ಎರಡೂ ಮಾತುಗಳನ್ನ ಗಮನದಲ್ಲಿ ಇಟ್ಕೊಂಡು ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ, ಆಹಾರಸ್ತೋಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಃ ತಪಃ ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಈ ಮೂರೂ ವಿಚಾರಗಳಲ್ಲಿ ಹೇಗೆ ಭೇದವಿರುತ್ತೆ ಅಂತ ಅನ್ನೋದನ್ನ ಗಮನಿಸಿ ಕೇಳು. ಇಲ್ಲಿ ಅನೇಕ ವಿಚಾರಗಳನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ ಈ ಒಂದು ಮುಂದಿನ 3 ಶ್ಲೋಕಗಳಲ್ಲಿ. ಆಯುಹು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದಯಾಹ ಆಹಾರಾಹ ಸಾತ್ವಿಕ ಪ್ರಿಯಾಹ. ನಾವು ಸಾತ್ವಿಕರು ಅಂತ ಯಾರನ್ನ ಕರಿತೀವಿ, ಅವರು ಬಳಸುವಂತಹ ಆಹಾರಗಳು ಈ 10 ಗುಣಗಳಿಂದ ಕೂಡಿರುತ್ತವೆ. 10 ಗುಣಗಳು ಯಾವ್ಯಾವುದು? ಆಯುಹು. ಸಾಮಾನ್ಯವಾಗಿ ವೈದಿಕ ಯುಗದಲ್ಲಿ ತುಪ್ಪಕ್ಕೆ ಆಯು ಅನ್ನೋ ಪದವನ್ನು ಬಳಸಿರೋದನ್ನು ನಾವು ಕಾಣ್ತೀವಿ. ಆಯುರ್ವೈ ಘೃತಂ. ಆಯುಹು ಯಾವ ಪದಾರ್ಥ ಆಯಸ್ಸನ್ನ ಹೆಚ್ಚಿಸುತ್ತದೆ. ಆದ್ರೆ ಈಗ ಖಂಡಿತವಾಗಿಯೂ ಕೂಡ ತುಪ್ಪವನ್ನು ಹೆಚ್ಚುತ್ತಿದ್ರೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಅಂತ ನಾವು ಮಾತನ್ನ ನಾವು ಹೇಳ್ತಾ ಇದ್ದೀವಿ. ನಮ್ಮ ನ್ಯೂಟ್ರಿಷನಿಸ್ಟ್ ಹೇಳ್ತಾ ಇರೋ ಮಾತು ಅಂತಂದ್ರೆ, ಆದಷ್ಟು ಕಡಿಮೆ ಆಜ್ಯ ಬಳಸಿ. ಆದ್ರೆ ಇಲ್ಲಿ ಆಯುಹು ಯಾವುದು ಆಯಸ್ಸನ್ನ ಹೆಚ್ಚಿಸುತ್ತೆ ಅಂತಹ ಆಹಾರವನ್ನ ಸೇವಿಸೋದು. ಸತ್ವ. ಸತ್ವ ಅಂತಂದ್ರೆ ಯಾವುದು ನಮ್ಮ ಬುದ್ಧಿಯನ್ನ ಜಾಗೃತಗೊಳಿಸುತ್ತದೆಯೋ, ಸತ್ವವರ್ಧಕವಾದದ್ದು, ಬುದ್ಧಿಯನ್ನು ಬೆಳೆಸುವಂತಹ ಆಹಾರ. 3ನೇದು ಬಲ. ನಮ್ಮಲ್ಲಿ ಶಕ್ತಿಯನ್ನ ಯಾವುದು ತುಂಬುತ್ತದೆ, ಹಾಗೆ ಆರೋಗ್ಯವನ್ನು ವರ್ಧಿಸುವಂತಹ ಆಹಾರ ಪದಾರ್ಥ, ಆರೋಗ್ಯ. 5ನೇದು ಸುಖ. ಯಾವ ಆಹಾರವನ್ನ ನಾವು ಸ್ವೀಕರಿಸಿದಾಗ ನಮಗೆ ತಕ್ಷಣ ತೂಕಡಿಕೆ ಇತ್ಯಾದಿ ಉಂಟಾಗದೆ ಮನಸ್ಸನ್ನ ಜಾಗೃತವಾಗಿಟ್ಟು ಮನಸ್ಸನ್ನ ಪ್ರಫುಲ್ಲವಾಗಿ ಇರಿಸೋದಕ್ಕೆ ಪ್ರಯತ್ನ ಪಡುತ್ತದೆಯೋ ಅಂತಹ ಒಂದು ಆಹಾರ ಇದು ಸುಖ. ಹಾಗೆಯೇ ಪ್ರೀತಿ. ಪ್ರೀತಿ ಅಂತಂದ್ರೆ ಜಗತ್ತಿನ ಬಗ್ಗೆ, ಎಲ್ಲರ ಬಗ್ಗೆ ಹೆಚ್ಚು ಪ್ರೀತಿಯನ್ನ ಉಂಟು ಮಾಡುವಂಥದ್ದು. ಯಾವ ಆಹಾರವನ್ನ ಸೇವಿಸುವುದರ ಕಾರಣದಿಂದಾಗಿ ನಾವು ಜಗತ್ತನ್ನ ದ್ವೇಷಿಸೋದಿಲ್ಲವೋ ಅಂತಹ ಒಂದು ಆಹಾರ. ಇಲ್ಲಿ ಪ್ರೀತಿ ಅಂತಂದ್ರೆ ಆ ಒಂದು ಅರ್ಥದಲ್ಲಿ ತೆಗೆದುಕೊಳ್ಳಬೇಕಾಗತ್ತೆ. ಈ 6 ಗುಣಗಳು ತುಂಬಾ ಪ್ರಮುಖವಾದವು. ಮತ್ತೊಮ್ಮೆ ಹೇಳ್ತೀನಿ, ಆಯುಹು ಸತ್ವ ಬಲ ಆರೋಗ್ಯ ಸುಖ ಪ್ರೀತಿ ವಿವರ್ಧನಾಹ. ಈ 6 ಗುಣಗಳನ್ನ ಬೆಳೆಸುವಂತಹ ಆಹಾರ, ಅಭಿವೃದ್ಧಿ ಮಾಡುವಂತಹ ಆಹಾರ. ವಿವರ್ಧನಃ. ಈ 6 ರೀತಿಯ ಗುಣಗಳನ್ನ ಯಾವ ಆಹಾರ ಹೆಚ್ಚು ಮಾಡುತ್ತೆ ಅಂತಹ ಆಹಾರ ಒಳ್ಳೆಯದು.
ಹಾಗೆಯೇ ಇನ್ನು 4 ಗುಣಗಳನ್ನ ಮೂರನೇ ಮತ್ತು 4ನೇ ಸಾಲುಗಳಲ್ಲಿ ಕೃಷ್ಣ ಪರಮಾತ್ಮ ತೋರಿಸ್ಕೊಡ್ತಾ ಇದ್ದಾನೆ. ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃದಯಾಹ. ಪ್ರತಿಯೊಂದು ಗುಣವೂ ಕೂಡ ಆಯುರ್ವೇದ ಪದ್ಧತಿಯಲ್ಲಿ ತುಂಬಾ ಸುಂದರವಾಗಿ ವರ್ಣಿಸಲ್ಪಟ್ಟಿರುವಂತಹ ಆಹಾರಗಳು. ರಸ್ಯಾಹ, ರಸ್ಯ ಅಂತಂದ್ರೆ ರಸಪೂರಿತವಾದಂತಹ. ಸಾಮಾನ್ಯವಾಗಿ ಈ ರಸ್ಯಾಹ ಅಂತ ಅನ್ನೋ ಪದಕ್ಕೆ ಹೆಚ್ಚು ನೀರಿನ ಅಂಶದಿಂದ ಕೂಡಿರುವಂತಹ ಅಂತ ಕರಿತೀವಿ ರಸ್ಯಾಹ. ಹಾಗೆಯೇ ಇದು ಅದರ ಬಗ್ಗೆ ಪ್ರೀತಿಯನ್ನ ಹೆಚ್ಚಿಸುವಂತಹ ಆಹಾರ ಅಂತನ್ನುವ ಮಾತುಗೂ ಕೂಡ ಅನ್ವಯವಾಗುತ್ತೆ. ಹಾಗೆಯೇ ನಮ್ಮ ಭೋಜನದಲ್ಲಿ 6 ರೀತಿಯ ಷಟ್ ರಸಗಳು ಅಂದ್ರೆ 6 ರೀತಿಯ ರಸಗಳು ಇರಬೇಕು ಅಂತ ಹೇಳ್ತಾರೆ. ನಮ್ಮ ಆಹಾರ ಸಮತೋಲಿತ ಭೋಜನವಾಗಬೇಕಾದ್ರೆ ಅದರಲ್ಲಿ ಈ 6 ಅಂಶಗಳಿರ್ಬೇಕು. 1 ಮಧುರ, 2ನೇದು ಆಮ್ಲ, 3ನೇದು ಲವಣ, 4ನೇದು ಕಟು, 5ನೇದು ತಿಕ್ತ ಮತ್ತು 6ನೇದು ಕಷಾಯ. ಮಧುರ ಅಂತಂದ್ರೆ ಸಿಹಿಯ ಅಂಶವನ್ನು ಹೊಂದಿರುವಂಥದ್ದು, ಸ್ವೀಟ್. 2ನೇದು ಆಮ್ಲ, ಸ್ವಲ್ಪ ಒಂದು ದಿನ ಹಿಂದಿನ ಮಜ್ಜಿಗೆ, ನಿಂಬೆ ಹಣ್ಣು ಇತ್ಯಾದಿಗಳು, ಹುಣಸೆ ಹಣ್ಣು ಇತ್ಯಾದಿಗಳು, ಇವು ಆಮ್ಲ, ಸವೈ. 3ನೇದು ಲವಣದ ಅಂಶದಿಂದ ಕೂಡಿರಬಹುದು. ಇದು ಪರ್ವತಗಳಲ್ಲಿ ಇರುವಂತಹ ಸೈಂಧವ ಲವಣವಾಗಬಹುದು, ಸಮುದ್ರದ ಲವಣವಾಗಬಹುದು. ಈ ಎರಡನ್ನೂ ಕೂಡ ನಾವು ಉಪಯೋಗಿಸಬಹುದು ಈ ಲವಣಕ್ಕೋಸ್ಕರ, ಸಾಲ್ಟಿ. 4ನೇದು ಕಟುವಾದದ್ದು, ಪಂಜೆಂಟ್, ಬೆಳ್ಳುಳ್ಳಿ ಈ ತರದ್ದು. ಅವು ಕೂಡ ಒಂದು ರೀತಿಯ ರಸ, ಪಂಜೆಂಟ್. ಹಾಗೆಯೇ ತಿಕ್ತ ಅಂದ್ರೆ ಕಹಿ ಪದಾರ್ಥಗಳು, ಹಾಗಲಕಾಯಿ ಇತ್ಯಾದಿ, ಬಿಟರ್. ಹಾಗೆಯೇ ಆಸ್ಟ್ರಿಂಜೆಂಟ್, ಕಷಾಯಗಳು. ಕಷಾಯ ಅಂತಂದ್ರೆ ಯಾವುದನ್ನ ಕುದಿಸಿದಾಗ ಬರುವಂತಹ ಒಂದು ರಸ ನಮ್ಮ ಇಡೀ ದೇಹವನ್ನ ಸ್ವಚ್ಛಗೊಳಿಸಬಲ್ಲದ್ದು, ಅಂತಹ ಕಷಾಯಗಳು. ಹೀಗೆ ಈ 6 ರಸಗಳನ್ನ, ಷಡ್ ರಸಗಳನ್ನ ಸೂಕ್ತ ಪ್ರಮಾಣದಲ್ಲಿ ಹೊಂದಿರುವಂತಹ ಪದಾರ್ಥಗಳು. ಇದು ಕೂಡ ಮುಖ್ಯವಾದಂತಹ ಒಂದು ವಿಷಯ. ಸ್ನಿಗ್ಧಾಹ, ಸ್ನೇಹ ಅಂತಂದ್ರೆ ಜಿಡ್ಡು ಅಂತ ಅರ್ಥ ಸಂಸ್ಕೃತದಲ್ಲಿ. ಸ್ನಿಗ್ಧ ಅಂತಂದ್ರೆ ಸ್ನೇಹವನ್ನ ಹೊಂದಿರುವ, ಆಜ್ಯವನ್ನ ಹೊಂದಿರುವ, ಎಣ್ಣೆಯನ್ನ ಹೊಂದಿರುವಂತಹ ಪದಾರ್ಥ. ಹಾಗೆಯೇ ಸ್ಥಿರಾಹ, ಯಾವ ಆಹಾರ ಪದಾರ್ಥವನ್ನ ನಾವು ಸೇವಿಸಿದರೆ ಬಹುಕಾಲ ಅದು ನಮ್ಮ ದೇಹದಲ್ಲಿದ್ದುಕೊಂಡು ನಮಗೆ ಹಸಿವೆಯನ್ನ ತುಂಬಾ ಬೇಗ ಉಂಟು ಮಾಡುವುದಿಲ್ಲವೋ ಅಂತಹ ಪದಾರ್ಥಗಳು ಸ್ಥಿರಾಹ. ಅಕ್ಕಿಗೂ ರಾಗಿಗೂ ಇದೆ ವ್ಯತ್ಯಾಸ. ರಾಗಿಯನ್ನ ತಿಂದರೆ ಹೆಚ್ಚು ಹೊತ್ತು ನಾವು ತುಂಬಾ ಹೊಟ್ಟೆ ತುಂಬಿದಂತೆ ಇರುವಂತೆ ಕಾಣುತ್ತೆ, ಹಾಗೆ ಜೋಳದೂ ಕೂಡ. ಆದ್ರೆ ಅಕ್ಕಿಯನ್ನ ತಿಂದ್ರೆ ಅದು ತುಂಬಾ ಬೇಗ ಜೀರ್ಣವಾಗಿ ಹೋಗುತ್ತೆ. ಸೊ ಗೋಧಿ ಇನ್ನಿತರ ಧಾನ್ಯಗಳು ಹಸಿವನ್ನ ಅಷ್ಟು ಬೇಗ ಉಂಟು ಮಾಡೋದಿಲ್ಲ. ಹಾಗೆಯೇ ಹೃದಯಾಹ, ಮನಸ್ಸಿಗೆ ಆಹ್ಲಾದವನ್ನ ಉಂಟು ಮಾಡುವಂತಹ ಪದಾರ್ಥಗಳು. ಯಾವುದನ್ನ ತಿಂದರೆ ನಮ್ಮ ಮನಸ್ಸು ತುಂಬಾ ಆನಂದದಿಂದ, ಆಮೋದದಿಂದ ಕೂಡಿರುತ್ತೆ ಅಂತಹ ಆಹಾರ. ಈ ಎಲ್ಲ ಗುಣಗಳನ್ನ ಸಾತ್ವಿಕ ಆಹಾರದಲ್ಲಿ ನಾವು ಕಾಣ್ತೀವಿ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಅಚ್ಚಯ್ಯ ಅಂತ ಒಬ್ರು ಹೈದರಾಬಾದ್ನ ಫುಡ್ ಸೈಂಟಿಸ್ಟ್ ಆಗಿದ್ರು, ಕರ್ನಾಟಕದವರು. ಅವರು ಐತಿಹಾಸಿಕ ದೃಷ್ಟಿಯಿಂದ ಆಹಾರಗಳು ಹೇಗೆ ಸೇವಿಸಲ್ಪಡ್ತಾ ಇದ್ವು ಪ್ರಾಚೀನ ಕಾಲದಿಂದ ಇಲ್ಲಿ ತನಕ ಅಂತ ಅನ್ನೋದು ತುಂಬಾ ಶ್ರೇಷ್ಠವಾದಂತಹ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಅವರು ಕಾಣಿಸುವಂತಹ ಕೆಲವು ವಿಚಾರಗಳೇನು ಅಂತಂದ್ರೆ, ಸಹಸ್ರಾರು ವರ್ಷಗಳಿಂದ ಭಾರತದಲ್ಲಿನ ಆಹಾರ ಪದ್ಧತಿ ಅಷ್ಟೇನು ಬದಲಾವಣೆಗೊಂಡಿಲ್ಲ ಅನ್ನೋ ಮಾತು ಅವ್ರು ಹೇಳ್ತಾರೆ. ಆಗಲೂ ಇತ್ತು, ಈಗಲೂ ಅಂತಹದೇ ಪದಾರ್ಥಗಳನ್ನ ನಾವು ತಿಂತಾ ಇದ್ದೀವಿ ಅಂತ ಅವರು ತಮ್ಮ ಸಂಶೋಧನೆ ಮೂಲಕ ತೋರಿಸ್ಕೊಟ್ಟಿದ್ದಾರೆ. KT ಅಚ್ಚಯ್ಯ ತುಂಬಾ
ಅಂಡರ್ಸ್ಟ್ಯಾಂಡಿಂಗ್ ಫುಡ್ ಅನ್ನೋ ಒಂದು ಪುಸ್ತಕ, ಮಹಾಪ್ರಬಂಧ. ಅಂದ್ರೆ ನಾವು ಇಲ್ಲಿ ಈ 3 ಶ್ಲೋಕಗಳಲ್ಲಿ ಯಾವ ಮಾತುಗಳನ್ನ ನೋಡ್ತೀವಿ, 8, 9, 10, ನಾವು ಇವತ್ತಿಗೂ ಸೇವಿಸುವಂತಹ ಆಹಾರಗಳಲ್ಲಿ ಅತಿ ಹೆಚ್ಚಿನ ಬದಲಾವಣೆ ಏನು ಇಲ್ಲ ಈ 3 ರೀತಿಯ ಆಹಾರ ಪದಾರ್ಥಗಳಲ್ಲಿ ಅನ್ನೋದನ್ನ ನಾವು ಕಾಣ್ತೀವಿ. ಆಯುಹು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ, ಈ 6 ಗುಣಗಳನ್ನ ವರ್ಧನೆ ಮಾಡುತ್ತೆ, ಹೆಚ್ಚು ಮಾಡುವಂತಹ ಪದಾರ್ಥಗಳು ಯಾವುದು? ಆಯಸ್ಸನ್ನ, ಸತ್ವವನ್ನ, ಬಲವನ್ನ, ಆರೋಗ್ಯವನ್ನ, ಸುಖವನ್ನ ಮತ್ತು ಪ್ರೀತಿಯನ್ನ. ಮತ್ತು ರಸಪೂರಿತವಾದದ್ದು, ಸ್ನಿಗ್ಧವಾದದ್ದು ಅಂದ್ರೆ ಎಣ್ಣೆಯಿಂದ ಕೂಡಿರುವಂತದ್ದು, ಸ್ಥಿರವಾದದ್ದು ಹೊಟ್ಟೆಯಲ್ಲಿ ಹೆಚ್ಚು ಹೊತ್ತು ಇರುವಂತಹ ಅಂದ್ರೆ ಗ್ಲೂಕೋಸ್ ಅನ್ನು ನಿಧಾನವಾಗಿ ಬಿಡುಗಡೆ ಮಾಡುವಂತಹ, ಹೃದಯಾಹ ಆಹ್ಲಾದವನ್ನ ಉಂಟು ಮಾಡುವಂತಹ ಆಹಾರಗಳು ಸಾತ್ವಿಕರಿಗೆ ಪ್ರಿಯವಾದದ್ದು. ತುಂಬಾ ಸುಂದರವಾದಂತಹ ಶ್ಲೋಕ ಇದು. 7ನೇ ಶ್ಲೋಕ, ಮುಂದಿನ ಶ್ಲೋಕದಲ್ಲಿ 9ನೇ ಶ್ಲೋಕದಲ್ಲಿ ತಾಮಸಿಕ ಆಹಾರದ ಬಗ್ಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಕಟ್ವಾಮ್ಲ ಲವಣ ಅತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರಾಹ ರಾಜಸಸ್ಯ ಇಷ್ಟಾಹ ದುಃಖ ಶೋಕಾಮಯ ಪ್ರದಾಹ. ಮನಸ್ಸಿಗೆ ದುಃಖವನ್ನ ಮತ್ತು ಶೋಕವನ್ನ ಹಾಗೂ ಕಾಯಿಲೆಗಳನ್ನ ಉಂಟು ಮಾಡುವ ಈ ಪದಾರ್ಥಗಳು ರಾಜಸ ಪದಾರ್ಥಗಳು ಅಂತ ಕರೆಸಿಕೊಂಡಿವೆ. ಇಲ್ಲಿ ಒಟ್ಟು 10 ಗುಣಗಳನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮೊದಲ 7 ಗುಣಗಳನ್ನ ನೋಡಿ. ಕಟು, ಕಟು ಅಂತಂದ್ರೆ ಖಾರವಾಗಿರುವಂಥದ್ದು. ಆಮ್ಲ, ತುಂಬಾ ಹುಳಿಯಾಗಿರೋದು. ಲವಣ, ಹೆಚ್ಚು ಉಪ್ಪಾಗಿರುವಂಥದ್ದು. ಉಷ್ಣ, ತುಂಬಾ ಬಿಸಿಬಿಸಿಯಾಗಿರುವಂಥದ್ದು. ತೀಕ್ಷ್ಣ, ಉಷ್ಣ ತೀಕ್ಷ್ಣ ಒಣಕಲಾಗಿರುವಂಥದ್ದು. ರೂಕ್ಷ, ನಾಲಿಗೆಯನ್ನ ಉರಿಸುವಂಥದ್ದು ತೀಕ್ಷ್ಣ. ರೂಕ್ಷ ಅಂತಂದ್ರೆ ಒಣಕಲಾಗಿರುವಂಥದ್ದು. ವಿದಾಹಿನ, 7ನೇದು ನಮ್ಮ ದೇಹವನ್ನ ಅಂದ್ರೆ ಆಂತರಿಕ ಅಂಗಗಳನ್ನ ಉರಿಸುವ ಹಾಗೆ ಇರುವಂತಹ ಪದಾರ್ಥಗಳು. ತಿಂದ ತಕ್ಷಣ ನಮ್ಮ ಎಲಿಮೆಂಟರಿ ಕೆನಾಲ್ ಅಲ್ಲಿ ಏನೋ ಒಂದು ರೀತಿಯ ಧಗೆ ಇರುವಂತಹ ಪದಾರ್ಥ ವಿದಾಹಿನ. ಇಂತಹ ಆಹಾರಗಳು ಮನುಷ್ಯನ ದುಃಖಕ್ಕೆ, ಶೋಕಕ್ಕೆ ಮತ್ತು ಕಾಯಿಲೆಗಳಿಗೆ ಕಾರಣವಾಗುವ ಪದಾರ್ಥಗಳು. ಇವುಗಳು ತಾಮಸ ವ್ಯಕ್ತಿಗಳಿಗೆ ತುಂಬಾ ಇಷ್ಟವಾಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ತೋರಿಸ್ತಾರೆ. ಇಲ್ಲಿ ಸಾತ್ವಿಕರು ಈ ಆಹಾರಗಳನ್ನು ಮುಟ್ಟೋದೇ ಇಲ್ಲ ಅಂತಲ್ಲ. ಇಲ್ಲಿ ಹೇಳ್ತಾ ಇರೋ ಪ್ರಶ್ನೆ ಏನು ಅಂತಂದ್ರೆ, ತಾಮಸ ವ್ಯಕ್ತಿಗಳು ಅಧಿಕವಾದಂತಹ ಇಂತಹ ಆಹಾರಗಳನ್ನ ಸೇವಿಸ್ತಾರೆ. ಅತಿ ಹೆಚ್ಚು ಕಟುವಾದದ್ದು, ಅತಿ ಹೆಚ್ಚು ಲವಣಪೂರಿತವಾದದ್ದು, ಇಂತಹ ಆಹಾರಗಳನ್ನ ತಾಮಸಿಕರು ಉಪಯೋಗಿಸ್ತಾರೆ. ಇದರಿಂದ ಅವರ ಆರೋಗ್ಯದ ಮೇಲೆ, ಅವರ ಮನಸ್ಸಿನ ಮೇಲೆ ಪ್ರಭಾವ ಆಗತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಏನಾಗತ್ತೆ ಅಂತಂದ್ರೆ, ಈ 3 ಗುಣಗಳ ಜನ, ಸಾತ್ವಿಕರು, ತಾಮಸಿಕರು, ರಾಜಸಿಕರು, ಅವರಿಗೆ ಬಿಟ್ಬಿಟ್ರೆ ಈ ಆಹಾರಗಳನ್ನ ಅತಿ ಹೆಚ್ಚಾಗಿ ಸ್ವೀಕರಿಸ್ತಾರೆ. ಅದರ ಕಾರಣದಿಂದಾಗಿ ಅವರ ಮನಸ್ಸಿನ ಮೇಲೆ, ದೇಹದ ಮೇಲೆ ವಿಶೇಷವಾದಂತಹ ಪ್ರಭಾವ ಉಂಟಾಗತ್ತೆ. ಆ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಒತ್ತಿ ಹೇಳ್ತಾ ಇದ್ದಾರೆ. 10ನೆಯ ಶ್ಲೋಕ ನೋಡಿ. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚ ಅಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. 6 ಗುಣಗಳನ್ನ ತಾಮಸಗಳು ಇಷ್ಟಪಡ್ತಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಯಾತಯಾಮಂ, ಇಲ್ಲಿ ಯಾತಯಾಮ ಅಂತ ಅನ್ನೋದಕ್ಕೆ 2 ಅರ್ಥಗಳನ್ನ ಕೊಡ್ತಾರೆ. ಯಾತಯಾಮಂ ಅಂತಂದ್ರೆ ತುಂಬಾ ಕಾಲ ಆಗಿಬಿಟ್ಟಿದ್ರೆ ಆಹಾರ ತಯಾರಿಸಿ ಅದು ದೇಹಕ್ಕೆ ಒಳ್ಳೆಯದಲ್ಲ.
ಆದ್ರೆ ಈ ಯಾತಯಾಮಂ ಅನ್ನೋ ಪದವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅದರ ಇನ್ನೊಂದು ಅರ್ಥವನ್ನ ಕೂಡ ಗಮನಿಸಬೇಕಾಗತ್ತೆ. ಈ ಯಾತಯಾಮಂ ಅಂತಂದ್ರೆ ತುಂಬಾ ಹಿಂದೆ ಮಾಡಿಟ್ಟದ ಆಹಾರ ಪದಾರ್ಥದಲ್ಲಿ ಅದು ಗತರಸವಾಗಿರುತ್ತೆ, ಪೂತಿ ಪರ್ಯುಷತವೂ ಕೂಡ ಆಗಿರುತ್ತೆ. ಆದ್ದರಿಂದ ಇಲ್ಲಿ ಒಂದು ರೀತಿಯ ಅರ್ಥದ ಪುನರುಕ್ತಿ ಆಗಿದೆ. ಯಾತಯಾಮಂ ಅನ್ನೋದಕ್ಕೆ ಮಾಡಿಟ್ಟ ಆಹಾರ ಅಂತ ನಾವು ಭಾವಿಸಿದ್ರೆ, ಇಲ್ಲಿ ಯಾತಯಾಮ ಅಂತಂದ್ರೆ ನಿಜವಾದ ಅರ್ಥ ನಿಯಮಗಳನ್ನ ಪಾಲಿಸದೆ ಮಾಡಿದಂತಹ ಬೇಯಿಸಿದಂತಹ ಆಹಾರ ಪದಾರ್ಥಗಳು ಅಂತ. ಅನ್ನ ಆಗ್ಲಿ ಬೇರೆ ಯಾವುದೇ ಪದಾರ್ಥ ಆಗ್ಲಿ ಸರಿಯಾಗಿ ಬೇಯಬೇಕಾದ್ರೆ ಅದಕ್ಕೆ ಸಾಕಷ್ಟು ಸಮಯ ಬೇಕು. ಆ ಸಮಯದ ಪರಿಜ್ಞಾನ ಬರೋದು ಆ ಆಹಾರ ಮಾಡುವ ವಿಧಾನದ ನಿಯಮಗಳನ್ನ ಯಾರು ರೂಢಿಸಿಕೊಂಡಿದ್ದಾರೋ ಅಂತಹ ವ್ಯಕ್ತಿಗಳಿಗೆ ಮಾತ್ರ. ಇದು ಯಾರೇ ಮಾಡಿರೋ ಅಡಿಗೆ ಆಗಿರ್ಬಹುದು, ಒಬ್ಬ ಅಡಿಗೆಯವ ಮಾಡಿರೋ ಅನ್ನ ಆಗಿರ್ಬೋದು, ಮನೆಯ ಜನ ಮಾಡಿರುವಂತಹ ಅಡಿಗೆ ಆಗಿರ್ಬೋದು. ಆದರೆ ಸರಿಯಾಗಿ ನಿಯಮಗಳನ್ನ ಪಾಲಿಸದೆ ಆಹಾರವನ್ನ ಬೇಯಿಸಿದಾಗ ಅದಕ್ಕೆ ಯಾತಯಾಮಂ ಅಂತ ಕರೀತಾರೆ ಅನ್ನೋ ಮಾತನ್ನ ನಾವು ಕಾಣ್ತೀವಿ ಕೆಲವು ವ್ಯಾಖ್ಯಾನಗಳಲ್ಲಿ. ಅದೇ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಯಾಮ ಅಂತಂದ್ರೆ ನಿಯಮಗಳನ್ನ ಸರಿಯಾಗಿ ಪಾಲಿಸದೆ ಮಾಡಿದಂತಹ ಆಹಾರಗಳು ಯಾತಯಾಮಗಳು. ಗತರಸ ಅಂತಂದ್ರೆ ರಸ ಹೊರಟು ಹೋಗಿರುವಂತದ್ದು, ಅಂದ್ರೆ ಸರಿಯಾಗಿ ಅದು ಆಹಾರದಲ್ಲಿ ಇಂಗಿಕೊಳ್ಳದೆ ಇರುವಂತಹ ರಸ. ಪೂತಿ ಅಂತಂದ್ರೆ ವಾಸನೆ ಬಂದಿರುವಂತಹ ಹಳಸಿದಂತಹ ಪದಾರ್ಥ. ಪೂತಿ ಅಂದ್ರೆ ವಾಸನೆ ಬರುವಂತದ್ದು. ಪರ್ಯುಷಿತ ಅಂತಂದ್ರೆ ಹಳಸಿರೋದು. ಪೂತಿ ಅಂತ ಅನ್ನೋದಕ್ಕೆ ದುರ್ಗಂಧ ಅಂತ ಒಂದು ಪದ ಇದೆ. ಚಟ್ನಿ ನೀವು ಏನಿಲ್ಲ 2 ಗಂಟೆ ಹೊತ್ತು ಇಟ್ಟುಬಿಟ್ರೆ ಸಾಕು, ಅದು ಈ ಒಂದು ರೀತಿಯ ವಾಸನೆಯನ್ನ ಹೊರಡಿಸುತ್ತೆ. ಆದ್ರಿಂದ ಪೂತಿ ಪರ್ಯುಷಿತಂ ಚ ಯತ್, ಯಾವ ಆಹಾರ ಪದಾರ್ಥ ದುರ್ವಾಸನೆಯನ್ನ ಬೀರೋದಕ್ಕೆ ಶುರು ಮಾಡಿದೆಯೋ ಅದನ್ನ ಖಂಡಿತವಾಗಿಯೂ ಕೂಡ ತೆಗೆದುಕೊಳ್ಳಬಾರದು. ಆದ್ರೆ ಈ ತಾಮಸ ಪ್ರಿಯರಿಗೆ ಅದು ಇಷ್ಟವಾಗಬಹುದು. ಪರ್ಯುಷಿತಂ ಅಂತಂದ್ರೆ ಹಳಿಸಿದಂತಹ ಅನ್ನ, ಒಂದು ರಾತ್ರಿ ಇಟ್ಟಂತಹ ಅನ್ನ. ಉಚ್ಚಿಷ್ಠ ಅಂತಂದ್ರೆ ಯಾವುದನ್ನ ತಿಂದು ಮಿಕ್ಕಿರುವಂತಹ ಪದಾರ್ಥವನ್ನ ಇಟ್ಟಿರ್ತೀವಿಯೋ, ನಾವು ನಮ್ಮ ಎಂಜಲನ್ನ ಬಳಸಿಬಿಟ್ಟಿರ್ತೀವಿಯೋ ಅದನ್ನ ತಿನ್ನೋ ಸಂದರ್ಭದಲ್ಲಿ ಅಂತಹ ಒಂದು ಆಹಾರ. ಹಾಗೂ ಅಮೇಧ್ಯ, ಯಜ್ಞಕ್ಕೆ ಯಾವುದನ್ನ ನಾವು ಉಪಯೋಗಿಸೋದಕ್ಕೆ ಸಾಧ್ಯವಿಲ್ಲವೋ. ಮೇಧ್ಯ ಅಂತಂದ್ರೆ ದಟ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಅಟ್ ಎ ಸಾಕ್ರಿಫಿಷಿಯಲ್ ಜಂಕ್ಷನ್. ಅಮೇಧ್ಯ ಅಂತಂದ್ರೆ ಯಜ್ಞಕ್ಕೆ ಯಾವುದನ್ನ ಉಪಯೋಗಿಸಬಾರದು ಅಂತಹ ಪದಾರ್ಥ. ಇವೆಲ್ಲವುಗಳನ್ನು ಇಂತಹ ಭೋಜನವನ್ನ ತಾಮಸ ವ್ಯಕ್ತಿಗಳು இஷ்டப்படுத்தாரே. ராவுல செய்து மிச்சாணி ஃப்ரிட்ஜ்ல வச்சு சாப்பிடுறோம் இல்லையா, ಅದ ಪಳೆಯ ಸಾಪಾಡೆ ತಾಮಸ ಗುಣಾಂಕರವங்க தான். ನಾವು ಯಾವ ಆಹಾರವನ್ನ ಬಳಸಬಾರದೋ ಅಂತಹ ಆಹಾರದ ಬಗ್ಗೆ ಇಲ್ಲಿ ಕೃಷ್ಣ ಪರಮಾತ್ಮ ಸೂಕ್ಷ್ಮವಾಗಿ ಎಚ್ಚರಿಕೆ ಕೊಡ್ತಾ ಇವು ತಾಮಸರಿಗೆ ಪ್ರಿಯವಾಗುವಂತಹ ಆಹಾರಗಳು ಅಂತ ಇಲ್ಲಿ ಕ್ಲಾಸಿಫೈ ಮಾಡ್ತಾ ಇದ್ದಾನೆ. ಇಲ್ಲಿ ಒಂದು ಮಾತನ್ನ ನಾವು ನೆನಪಿನಲ್ಲಿ ಇಡಬೇಕಾಗತ್ತೆ. ಈ ಯಾವುದೇ ಆಹಾರ ನಮಗೆ ಇಷ್ಟವಾಯ್ತು ಅಂತ ನಾವು ಮಾತ್ರಕ್ಕೆ ನಾವು ಆಯಾ ಗುಂಪಿಗೆ ಸೇರಿದವರು ಅಂತ ನಾವು ಅರ್ಥ ಅಲ್ಲ. ಸಾಮಾನ್ಯವಾಗಿ ನಾವು ಯಾವ ಆಹಾರವನ್ನ ಸ್ವೀಕರಿಸ್ತೀವಿ ಆ ಪಟ್ಟಿಯ ಆಧಾರದ ಮೇಲೆ ನಮ್ಮ ಗುಣವನ್ನು ನಾವು ತಿಳಿದುಕೊಳ್ಳಬಹುದು. ಆದಷ್ಟು ಸಾತ್ವಿಕ ಆಹಾರಕ್ಕೆ ಹೆಚ್ಚಿನ ಗಮನ ಕೊಡುವುದರಿಂದ ನಾವು ಆ ಸತ್ವಗುಣದ ಪ್ರಾಬಲ್ಯವನ್ನ ನಮ್ಮಲ್ಲಿ ಉಳಿಸ್ಕೋಬಹುದು. ತಾಮಸ ಆಹಾರ ಖಂಡಿತ ವರ್ಜ್ಯವಾದದ್ದು, ಅದನ್ನ ಬಿಟ್ಟಷ್ಟು ಒಳ್ಳೆಯದು. ಯಾಕೆಂತಂದ್ರೆ ಅದು ನೇರವಾಗಿ ನಮ್ಮ ಆಹಾರದ ಕಾರಣದಿಂದಾಗಿ ನಮ್ಮ ಆರೋಗ್ಯ ಹಾಳಾಗುವ ಸಾಧ್ಯತೆ ಜಾಸ್ತಿ. ಯಾತಯಾಮ, ಗತರಸ, ಪೂತಿ, ಪರ್ಯುಷಿತ, ಉಚ್ಚಿಷ್ಟ, ಅಮೇಧ್ಯ ಈ 6 ಕೂಡ ತಿನ್ನಲು ಯೋಗ್ಯವಲ್ಲದಂತಹ ಪದಾರ್ಥಗಳು.
ಅವುಗಳನ್ನ ನಾವು ಉಪಯೋಗಿಸಲೇಬಾರದು. ಈ ವಿಚಾರಗಳನ್ನ ಕೃಷ್ಣ ಹೇಳ್ತಾ ಮುಂದೆ ಈ ಯಜ್ಞಗಳಲ್ಲಿ ಸಾತ್ವಿಕ, ರಾಜಸ ಮತ್ತು ತಾಮಸ ಭೇದಗಳನ್ನ ಕುರಿತು ಹೇಳ್ತಾ ಹೋಗ್ತಾನೆ. ಈ ಹಿಂದಿನ 4 ಶ್ಲೋಕಗಳಲ್ಲಿ 7, 8, 9, 10 ಈ 4 ಶ್ಲೋಕಗಳಲ್ಲಿ ಪ್ರಮುಖವಾಗಿ ಆಹಾರಗಳ ಬಗ್ಗೆ ಕೃಷ್ಣ ಪರಮಾತ್ಮ ಒಂದು ಚರ್ಚೆಯನ್ನು ಹುಟ್ಟುಹಾಕಿದ್ದಾನೆ. ಈಗ ಸಾಮಾನ್ಯವಾಗಿ ಆಹಾರ ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು ಅಂತ ಮಾತನ್ನ ನಾವು ಮಾತನಾಡ್ತೀವಿ. ಆದ್ರೆ ನಮ್ಮ ಮನಸ್ಸುಗಳನ್ನ, ಬುದ್ಧಿಗಳನ್ನ ಸರಿಯಾಗಿ ಬಳಸಿಕೊಳ್ಳಬೇಕಾದ್ರೆ, ನಮ್ಮ ಸ್ವಾಸ್ಥ್ಯವನ್ನ ಕೆಡಿಸಿಕೊಳ್ಳದೆ ಇರಬೇಕಾದ್ರೆ ಆಹಾರಕ್ಕೆ ಹೆಚ್ಚಿನ ಪ್ರಾಧಾನ್ಯ ಕೊಡಬೇಕಾದ ಮುಖ್ಯವಾದದ್ದು. ಹಾಗೆಯೇ ಜಗತ್ತಿನಲ್ಲಿ ಶಾಂತಿಯನ್ನ ಕಾಪಾಡಬೇಕಾದ್ರೆ ಅಹಿಂಸೆ ನಮಗೆ ಖಂಡಿತವಾಗಿಯೂ ಇರಬೇಕಾದದ್ದು ಅನ್ನೋದು ಅಷ್ಟೇ ಮುಖ್ಯವಾದದ್ದು. ಯಾಕೆಂತಂದ್ರೆ ಹಿಂಸೆಯ ಕಾರಣದಿಂದಾಗಿ ಪ್ರಾಣಿಗಳ ವಧೆ ಜಾಸ್ತಿ ಆದಷ್ಟು ಸಮಸ್ಯೆಗಳು ಉಲ್ಬಣಗೊಳ್ಳುತ್ತವೆ. ಆದ್ದರಿಂದ ಆ ಆಹಾರವು ವರ್ಜ್ಯ ಮಾಡಿದರೆ ಒಳ್ಳೆಯದು ಅನ್ನೋ ಮಾತನ್ನು ನಾವು ಇಲ್ಲಿ ಕಾಣ್ತೀವಿ. ಮುಂದೆ 3 ಶ್ಲೋಕಗಳಲ್ಲಿ ಯಜ್ಞದ ಬಗ್ಗೆ ಕೃಷ್ಣ ಪರಮಾತ್ಮ ತನ್ನ ಅಭಿಪ್ರಾಯಗಳನ್ನ ಸೂಚಿಸ್ತಾನೆ. ಈ ಶ್ರದ್ಧೆಯ ಹಿನ್ನೆಲೆಯಲ್ಲಿ ಶ್ರದ್ಧೆ 3 ವಿಧದ್ದು ಅಂತ ಹೇಳಿಬಿಟ್ಟು ಆ 3 ವಿಧದ ಶ್ರದ್ಧೆಗಳ ಕಾರಣದಿಂದಾಗಿ ಇವೆಲ್ಲವೂ ಬದಲಾಗ್ತಾ ಹೋಗುತ್ತವೆ. ಆಹಾರ, ಯಜ್ಞ, ತಪಸ್ಸು, ದಾನ, ಈ 4 ವಿಚಾರಗಳ ಬಗ್ಗೆ ಹೆಚ್ಚಿನ ಅಂಶಗಳನ್ನ ಕೃಷ್ಣ ಪರಮಾತ್ಮ ತೋರಿಸ್ಕೊಡ್ತಾ ಇದ್ದಾನೆ. ಈ ವಿಚಾರ ನೋಡಿ. ಅಫಲಾಕಾಂಕ್ಷಭಿರ್ ಯಜ್ಞ ವಿಧಿ ದ್ರಷ್ಟ ಯಹ ಯುಜ್ಯತೆ ಯಷ್ಟವ್ಯಮೇ ವೇದಿ ಮನಃ ಸಮಾಧಾಯ ಸಹ ಸಾತ್ವಿಕ. ಈ ಯಜ್ಞವನ್ನ ಮಾಡುವಾಗ ಸಾತ್ವಿಕನಾದಂತಹ ವ್ಯಕ್ತಿ ಆತ ಆಚರಿಸುವ ರೀತಿಗಳೇ ಭಿನ್ನವಾದದ್ದು. ಒಂದು, ಯಷ್ಟವ್ಯಮೇವ ಇತಿ ಮನಃ ಸಮಾಧಾಯ, ನಾನು ಈ ಪೂಜೆಯನ್ನ, ಈ ಯಜ್ಞವನ್ನ ಮಾಡಿಯೇ ಬೇಕು, ಅದರಲ್ಲಿ ನನ್ನ ಆಸಕ್ತಿ, ಶ್ರದ್ಧಾಪೂರ್ವಕವಾಗಿ ಈ ಯಜ್ಞವನ್ನ ಮಾಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ಅಫಲ ಆಕಾಂಕ್ಷಿಭಿಹಿ, ಆ ಯಜ್ಞದ ಫಲವನ್ನ ಆಶಿಸದೆ ಕೇವಲ ಇದು ಕರ್ಮ ಅಂತ ತಿಳಿದು ಇದು ನಾನು ಮಾಡಬೇಕಾದಂತಹ ಕರ್ತವ್ಯ ಅಂತ ನಿರ್ಧಾರ ಮಾಡಿಕೊಂಡು ಆ ವ್ಯಕ್ತಿ ಯಜ್ಞವನ್ನ ಆಚರಿಸಿದರೆ ಅದು ಹೇಗೆ? ವಿಧಿದೃಷ್ಟ, ಶಾಸ್ತ್ರ ವಿಹಿತ ರೀತಿಯಲ್ಲಿ ಯಜ್ಞವನ್ನ ಮಾಡಿದಾಗ ಅಥವಾ ಪೂಜೆಯನ್ನ ನೆರವೇರಿಸಿದಾಗ ಯಾರು ಇಂತಹ ಪೂಜೆಯನ್ನ, ಇಂತಹ ಯಜ್ಞವನ್ನ ಮಾಡ್ತಾನೆಯೋ ಅಂತಹ ಯಜ್ಞಕ್ಕೆ ಸಾತ್ವಿಕ ಯಜ್ಞ ಅಂತ ಕರೀತಾರೆ. ಇಲ್ಲಿ ಬಳಸಿರುವಂತಹ ಪದಗಳನ್ನ ನೋಡಿ. ಕೃಷ್ಣ ಪರಮಾತ್ಮ ಆಡಿಯೋ ಬರ್ತಾ ಇಲ್ಲ ಗುರುಗಳೇ. ಗುರುಗಳದು ಲಾಗೌಟ್ ಆಗಿದೆ, ವಾಪಸ್ ಜಾಯಿನ್ ಆಗ್ತಾರೆ. ದಯವಿಟ್ಟು ಕ್ಷಮಿಸಿ. ಸಾತ್ವಿಕ ಯಜ್ಞದ ಬಗ್ಗೆ ಇಲ್ಲಿ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಯಜ್ಞದ ಫಲವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ, ಅದಕ್ಕಾಗಿ ಆಕಾಂಕ್ಷೆಯನ್ನ ಹೊಂದದೆ, ಅಂದರೆ ನಿಷ್ಕಾಮ ಕರ್ಮವನ್ನ ಮಾಡುವ ಹಾಗೆ ಯಾರು ವಿಧಿಪೂರ್ವಕವಾಗಿ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ರೀತಿಯಲ್ಲಿ ನಾನು ಈ ಪೂಜೆಯನ್ನ, ಯಜ್ಞವನ್ನ ಮಾಡಲೇಬೇಕು ಅನ್ನುವ ನಿರ್ಧಾರದಿಂದ ಯಾರು ಈ ಯಜ್ಞಗಳನ್ನ ಮಾಡ್ತಾರೆ
ಅಂತಹ ಯಜ್ಞಗಳಿಗೆ ಸಾತ್ವಿಕ ಯಜ್ಞಗಳು ಅಂತ ಕರೀತಾರೆ. ಅಲ್ಲಿ ಹೇಳಿರುವಂತಹ ಮಾತುಗಳು ನೋಡಿ, ಅಫಲ ಆಕಾಂಕ್ಷಿಭಿಹಿ, ಫಲವನ್ನ ನಿರೀಕ್ಷಿಸದೆ, ಫಲದಲ್ಲಿ ಆಸೆಯನ್ನ ಇಟ್ಟುಕೊಳ್ಳದೆ, ವಿಧಿ ದೃಷ್ಟ, ವಿಧಿಪೂರ್ವಕವಾಗಿ ನಿಯಮಗಳನ್ನ ಸಂಪೂರ್ಣವಾಗಿ ಪಾಲಿಸಿಕೊಂಡು ಯಾರು ಯಜ್ಞಗಳನ್ನ ಮಾಡ್ತಾರೆಯೋ ಅಂತಹ ಯಜ್ಞಗಳು ಅವರ ಮನಸ್ಸಿನ ನಿರ್ಧಾರದಿಂದ ಉತ್ಪನ್ನವಾಗಿರುವಂತಹ ಈ ಯಜ್ಞಗಳನ್ನ ಮಾಡಿದಾಗ ಅದಕ್ಕೆ ಸಾತ್ವಿಕ ಯಜ್ಞ ಅಂತ ಕರೀತಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಗೃಹಸ್ಥನು ಪಂಚಮಹಾಯಜ್ಞಗಳು 5 ರೀತಿಯ ಯಜ್ಞಗಳನ್ನ ಅವನು ಮಾಡ್ತಾನೆ ಇರಬೇಕಾಗತ್ತೆ. ಅದಕ್ಕೆ ಯಾವುದೇ ಕಾರಣ ಬೇಕಿಲ್ಲ. ಅವನು ಈ ಯಜ್ಞಗಳನ್ನ ಮಾಡಿದ್ರೆ ಅವನು ಒಳ್ಳೆಯ ಲೋಕಗಳಿಗೆ ಹೋಗ್ತಾನೆ ಅನ್ನೋ ಮಾತನ್ನ ನಾವು ಕೇಳ್ತೀವಿ. ಇಲ್ಲಿ ಆ ಒಳ್ಳೆಯ ಲೋಕಗಳ ಆಕಾಂಕ್ಷೆಯನ್ನು ಇಟ್ಟುಕೊಳ್ಳದೆ, ಯಾವುದೇ ರೀತಿಯ ಫಲದ ಅಪೇಕ್ಷೆ ಇಲ್ಲದೆ ಪರಮಾತ್ಮನನ್ನ ಪೂಜೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಈ ಯಜ್ಞಗಳನ್ನ ನಡೆಸಿಕೊಂಡು ಬರಬೇಕು. ಅವಕ್ಕೆ ಬ್ರಹ್ಮಯಜ್ಞ, ಪಿತೃಯಜ್ಞ, ದೇವಯಜ್ಞ, ಭೂತಯಜ್ಞ ಮತ್ತು ಅತಿಥಿ ಯಜ್ಞ ಅಂತ 5 ರೀತಿಯ ಯಜ್ಞಗಳನ್ನ ನಾವು ತುಂಬಾ ಹಿಂದಿನ ಕಾಲದಿಂದ ಉಲ್ಲೇಖಿತವಾಗಿರೋದನ್ನ ಕಾಣ್ತೀವಿ. ಈ ಯಜ್ಞಗಳು ಆಚರಿಸಲ್ಪಡಬೇಕು ಅಂತಂದ್ರೆ ಅದರ ಬಗ್ಗೆ ಯಾವುದೇ ಕೆಟ್ಟ ಅಭಿಪ್ರಾಯ ಇಟ್ಕೋಬಾರ್ದು. ಸುಮ್ಮನೆ ಮಾಡಬೇಕು ಅಂತ ಹೇಳಿ ಮಾಡೋ ಅಂಥದ್ದಲ್ಲ ಇವು. ಅದನ್ನ ಮಾಡಲೇಬೇಕು, ಸರಿಯಾಗಿ ಮಾಡಬೇಕು ಅನ್ನುವ ಹುಮ್ಮಸ್ನಿಂದ ಯಾವ ವ್ಯಕ್ತಿ ಇವುಗಳನ್ನ ಆಚರಿಸ್ಕೊಂಡು ಬರ್ತಾನೆ ಅವನ ಬಗ್ಗೆ ಈ ಸಾತ್ವಿಕ ಯಜ್ಞಗಳನ್ನ ಹೇಳಿದ್ದಾನೆ ಕೃಷ್ಣ ಪರಮಾತ್ಮ. ಮುಂದಿನದು 12ನೇ ಶ್ಲೋಕದಲ್ಲಿ ರಾಜಸಿಕ ಗುಣವನ್ನ ಹೊಂದಿರುವಂತಹ ಯಜ್ಞಗಳು ಯಾವುವು ಅನ್ನೋದನ್ನ ಈ ಯಜ್ಞ ಇದೆ, ಆದರೆ ಮನಸ್ಸಿನ ಭಾವನೆ, ಅವುಗಳ ಆಚರಣೆಯಲ್ಲಿ ಅದನ್ನ ಮಾಡ್ತಾ ಇರುವಂತಹ ಯಜಮಾನ ಯಾವ ಭಾವನೆಗಳನ್ನು ಹೊಂದಿರ್ತಾನೆ ಅದು ವಿಭಿನ್ನವಾಗುತ್ತೆ. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚ ಏವ ಯತ್ ಇಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಯಾವ ಯಜ್ಞ ಫಲಂ ಅಭಿಸಂಧಾಯ, ಆ ಯಜ್ಞದ ಫಲದ ಮೇಲೆ, ಪೂಜೆಯ ಫಲದ ಮೇಲೆ ಅವಲಂಬಿತವಾಗಿದ್ದರೆ, ದಂಭಾರ್ಥಮಪಿ ಅದನ್ನ ಡಂಬಾಚಾರಕ್ಕಾಗಿ ಮಾಡಲ್ಪಟ್ಟಿದ್ದರೆ, ಅಂದರೆ ಕೇವಲ ಜನರಲ್ಲಿ ಅವರ ಮೇಲೆ ಪ್ರಭಾವವನ್ನು ಬೀರೋದಿಕ್ಕೆ ಇಂತಹ ಯಜ್ಞವನ್ನ ಮಾಡಿದ್ದರೆ ಅಂತಹ ಯಜ್ಞ ರಾಜಸ ಅಂತ ಅನ್ನಿಸಿಕೊಳ್ಳುತ್ತೆ. ಫಲಾಪೇಕ್ಷೆಯಿಂದ ಮತ್ತು ಡಂಬಾಚಾರದಿಂದ ಕೂಡಿರುವಂತಹ ಯಜ್ಞಗಳು ರಾಜಸ ಅಂತ ಅನ್ನಿಸಿಕೊಳ್ಳುತ್ತೆ. ಈ ಡಂಬಾಚಾರ ಇತ್ತು ಅಂತಂದ್ರೆ ಅದು ಖಂಡಿತವಾಗಿಯೂ ಕೂಡ ಆ ಮೂಲಭೂತ ತತ್ವವನ್ನ ಅದು ನುಂಗಿ ಹಾಕಿಬಿಡುತ್ತೆ. ಮುಂದಿನ ಶ್ಲೋಕದಲ್ಲಿ ತಾಮಸಿಕ ಯಜ್ಞದ ಬಗ್ಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ. ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಈ 5 ಅವಗುಣಗಳು ಈ ತಾಮಸ ಯಜ್ಞದಲ್ಲಿ ಯಾವುದನ್ನು ನಾವು ಕಾಣ್ತೀವಿ, ಇವು ಹಿಂದಿನ ಶ್ಲೋಕದಲ್ಲಿಯೂ ಕೆಲವು ಅವುಗಳನ್ನ ಕಂಡಿದ್ವಿ. ಇಲ್ಲಿ ಅವು ತೀವ್ರತರವಾಗಿರುತ್ತವೆ. ವಿಧಿಹೀನಂ, ಶಾಸ್ತ್ರೋಕ್ತ ಪ್ರಕಾರವಲ್ಲದೆ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಈ ಪೂಜೆಗಳನ್ನ ಮಾಡ್ತಾರೆ. ಇದು ಮೊದಲನೆಯ ಸಮಸ್ಯೆ. ಎರಡನೇದು ಅಸೃಷ್ಟಾನ್ನಂ. ಅಸೃಷ್ಟಾನ್ನಂ ಅಂತಂದ್ರೆ ಆ ಯಜ್ಞದ ಸಂದರ್ಭದಲ್ಲಿ ದೇವತೆಗಳಿಗೆ ಕೊಡುವುದಕ್ಕೋಸ್ಕರ ಯಾವ ಒಂದು ಆಹಾರ ಸಾಮಗ್ರಿಗಳನ್ನ ಇವರು ತಯಾರಿಸಿ ಇಡಬೇಕಾಗಿತ್ತು, ಅವುಗಳು ಲಭ್ಯವಿದ್ದರೂ ಕೂಡ ಅಸಡ್ಡೆಯಿಂದ ಅವುಗಳನ್ನ ಕೊಡದೆ ಇರುವಂತಹ ಸ್ಥಿತಿ. ಮಂತ್ರಹೀನಂ,
ಎಲ್ಲ ಯಜ್ಞಗಳಿಗೂ ಪೂಜೆಗಳಿಗೂ ಮಂತ್ರಗಳ ಮೂಲಕವೇ ಪೂಜೆಯನ್ನ ಮಾಡಬೇಕು. ಆದರೆ ಆ ಮಂತ್ರಗಳನ್ನು ಉಪಯೋಗಿಸದೆ ಈ ಯಜ್ಞ ಕರ್ಮವನ್ನು ಮಾಡಿದರೆ ಅದು ಕೂಡ ತಾಮಸ ಅಂತ ಅನ್ನಿಸಿಕೊಳ್ಳುತ್ತೆ. ಹಾಗೆಯೇ ಅದಕ್ಷಿಣಂ, ಗುರುದಕ್ಷಿಣೆಯನ್ನ ಕೊಡೋದಕ್ಕೆ ಅನುಕೂಲ ಇದ್ದರೂ ಯಾರು ಕೊಡುವುದಿಲ್ಲವೋ ಅಂತಹವರ ಯಜ್ಞ ಇಲ್ಲಿ ತಾಮಸ ಅಂತ ಅನ್ನಿಸಿಕೊಳ್ಳುತ್ತೆ. ಶ್ರದ್ಧಾವಿರಹಿತಂ, ಎಲ್ಲಕ್ಕೂ ಮುಖ್ಯವಾದದ್ದು ಶ್ರದ್ಧೆ. ಈ ಯಜ್ಞವನ್ನ ನಾನು ಸರಿಯಾಗಿ ಮಾಡಬೇಕು, ಈ ಪೂಜೆಯನ್ನ ಸರಿಯಾಗಿ ಸಲ್ಲಿಸಬೇಕು. ಆದ್ರೆ ಆ ಪೂಜೆಯನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ಮನಸ್ಸು ಎಲ್ಲೆಲ್ಲಿಗೋ ತಿರುಗೋದಿಕ್ಕೆ ಹೋದ್ರೆ ಅದು ಶ್ರದ್ಧಾವಿರಹಿತವಾದಂತಹ ಒಂದು ಪೂಜೆ ಯಜ್ಞ. ಇದನ್ನ ಕಾಟಾಚಾರಕ್ಕೆ ಮಾಡೋದು, ಸದ್ಯ ಮುಗಿದ್ರೆ ಸಾಕು ಅಂತ ಮಾಡೋದು, ಒಬ್ಬ ನನ್ನ ಕೈಲಿ ಕುಳಿತುಕೊಳ್ಳೋದಿಕ್ಕಾಗಲ್ಲ, ಹೀಗಾಗಿ ನನಗೆ ಕಾಲ್ ನೋವೆಲ್ಲ ಶುರುವಾಗಿದೆ ಅಂತ ಅಂದ್ಕೋತ ಎಷ್ಟು ಬೇಗ ಮುಗಿಯುತ್ತೆ ಅಂತ ಮುಗಿಸೋದಕ್ಕೆ ಪ್ರಯತ್ನ ಪಡೋದು, ಇವೆಲ್ಲವೂ ಕೂಡ ಆ ಶ್ರದ್ಧೆಯ ರಾಹಿತ್ಯವನ್ನ, ಶ್ರದ್ಧೆಯ ಇಲ್ಲದಿರುವಿಕೆಯನ್ನ ಸೂಚಿಸುವಂತ ಮಾನಸಿಕ ಸ್ಥಿತಿ. ಇವೆಲ್ಲವೂ ಕೂಡ ಆಗೋದು ಆತನ ಬುದ್ಧಿ ಸರಿಯಾಗಿ ಪಕ್ವವಾಗಿ ಇಲ್ಲದೆ ಇರೋ ಕಾರಣದಿಂದ. ಯಜ್ಞ ಮಾಡಿ ಯಾರಿಗೆ ಒಳ್ಳೇದಾಗಿದೆ ಆದ್ದರಿಂದ ಯಜ್ಞ ಮಾಡೋದು ಬೇಡ, ಹಾಗಿದ್ರೆ ಬಿಡ್ಲೆ ಮಾಡೋ ಅಗತ್ಯವೇ ಇರಲಿಲ್ಲ. ಮಾಡೋದಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಶ್ರದ್ಧೆಯಿಂದ ಮಾಡಬೇಕು. ಈ ಮಾತನ್ನ ಇಲ್ಲಿ ನಾವು ಕಾಣ್ತೀವಿ. ಹೀಗೆ ಶಾಸ್ತ್ರ ವಿಧಿಗಳಿಗೆ ಅನುಗುಣವಾಗಿಲ್ಲದಂತಹ, ಸರಿಯಾಗಿ ಆಹಾರ ಪದಾರ್ಥಗಳನ್ನ ವಿನಿಯೋಗಿಸಿದಂತಹ, ಮಂತ್ರ ಕರ್ಮಗಳನ್ನ ಸರಿಯಾಗಿ ಮಾಡದೆ ಉಚ್ಚಾರಣೆಯಲ್ಲಿ ದೋಷಗಳನ್ನ ಹೊಂದಿದವರಾಗಿ, ಮತ್ತೆ ಸರಿಯಾಗಿ ಸಂಭಾವನೆಗಳನ್ನ ಅಲ್ಲಿರುವ ವ್ಯಕ್ತಿಗಳಿಗೆ ಕೊಡದೇ ಇರುವಂತಹ, ಶ್ರದ್ಧೆಯ ಲವಲೇಶವೂ ಇಲ್ಲದಂತಹ ಯಜ್ಞಕ್ಕೆ ತಾಮಸಂ ಪರಿಚಕ್ಷತೆ, ಇದಕ್ಕೆ ತಾಮಸ ಯಜ್ಞ ಅಂತ ಕರೀತಾರೆ. ಇದು ಶ್ರದ್ಧೆಯ ಆಧಾರದ ಮೇಲೆ ಆತ ಮಾಡುವಂತಹ ಯಜ್ಞ ಕರ್ಮಗಳನ್ನ ಕುರಿತು ಹೇಳುವ ಮಾತುಗಳು. ಇಲ್ಲಿ ಮುಂದೆ ಈ ತಪಸ್ಸಿನಲ್ಲಿ ಸತ್ವ ತಮೋ ಗುಣಗಳ ಪ್ರಭಾವವನ್ನು ತೋರಿಸ್ತಾನೆ. ಅದಕ್ಕೆ ಮೊದಲು 3 ರೀತಿಯ ತಪಸ್ಸುಗಳ ಬಗ್ಗೆ ಮಾತನಾಡ್ತಾನೆ ಕೃಷ್ಣ ಪರಮಾತ್ಮ. ಈ 3 ರೀತಿಯ ತಪಸ್ಸುಗಳು ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೇ ಬಾಹ್ಯ ಸೌಕರ್ಯಗಳಿಲ್ಲದೆ ಮಾಡಿಕೊಂಡು ಹೋಗಬಲ್ಲಂತಹ ಯಜ್ಞಗಳು, ತಪಸ್ಸು. ಈ ತಪಸ್ಸು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕಂಡು ಬರಬೇಕಾದಂತಹ ಗುಣಗಳು. ಅದರ ಬಗ್ಗೆ ಹೇಳ್ತಾನೆ, ತುಂಬಾ ಸುಂದರವಾದಂತಹ ಮಾತುಗಳು. 14ನೇ ಶ್ಲೋಕ ನೋಡಿ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಂ ಉಚ್ಯತೆ, ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ನಮ್ಮ ದೇಹದ ಮೂಲಕ ನಾವು ಮಾಡಬೇಕಾದಂತಹ ತಪಸ್ ಯಾವುದು ಅಂತಂದ್ರೆ ಈ ವಿಚಾರಗಳು. ಪೂಜ್ಯರಲ್ಲಿರಬೇಕು. ದೇವ, ದ್ವಿಜ, ಗುರು, ಪ್ರಾಜ್ಞ. ಈ 4 ರೀತಿಯ ಜನಗಳಲ್ಲಿ ಪೂಜ್ಯ ಭಾವನೆಯನ್ನ ಹೊಂದಿದ್ದರೆ ಅದರಿಂದ ನಮಗೆ ಅನುಕೂಲವಾಗುತ್ತೆ. ಇದರಿಂದ ಅವರ ಶ್ರೇಷ್ಠತೆ ಏನೋ ಹೆಚ್ಚಾಗೋದಿಲ್ಲ. ನಾವು ನಮ್ಮ ವ್ಯಕ್ತಿತ್ವಗಳನ್ನ ರೂಪಿಸ್ಕೊಳ್ಬೇಕಾದ್ರೆ ಈ 4ರಲ್ಲಿ, ಈ 4 ಗುಂಪುಗಳಲ್ಲಿ ನಾವು ಹೆಚ್ಚಿನ ಒಂದು ಪೂಜನಾ ಭಾವವನ್ನ ತೋರಿಸ್ಬೇಕಾಗತ್ತೆ. ದೇವ, ದ್ವಿಜ, ಗುರು, ಪ್ರಾಜ್ಞ. ದೇವ ಅಂತಂದ್ರೆ ಇಲ್ಲಿ ದೇವತೆಗಳು. ದೇವತೆಗಳು ಅಂತಂದ್ರೆ ನಾವು ಯಾವ ದೇವತೆಯನ್ನೇ ಪೂಜೆ ಮಾಡಲಿ ಆ ದೇವತೆಯ ಬಗ್ಗೆ ಉಚ್ಚ ಭಾವನೆ, ಶ್ರೇಷ್ಠವಾದಂತಹ ಕಲ್ಪನೆ, ಆ ದೇವತೆಗಳ ಬಗ್ಗೆ ಪ್ರೀತಿ, ಆ ದೇವತೆಗಳ ಶಕ್ತಿಯಲ್ಲಿ ನಂಬಿಕೆ,
ಈ ವಿಚಾರಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೋಬೇಕು. ಇಲ್ಲಿ ಯಾವುದೇ ದೇವರನ್ನ ಪೂಜೆ ಮಾಡ್ಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇಲ್ಲ. ನೀವು ಯಾವ ದೇವತೆಯನ್ನ ಮೆಚ್ಚಿ ಆತನನ್ನ ಪೂಜನೆ ಮಾಡ್ತಾ ಇದ್ದೀರೋ ಆತನಲ್ಲಿ ಭಕ್ತಿಯನ್ನಿಡಿ, ಅದನ್ನೇ ಅನನ್ಯ ಭಕ್ತಿಯಿಂದ ಮಾಡಿ. ಆ ದೇವತೆ ನಮಗೆ ರಕ್ಷಣೆಯನ್ನ ಕೊಡೋದು ಖಂಡಿತ. ಮತ್ತೆ ಇಂತಹ ಒಂದು ಪೂಜೆಯ ಕಾರಣದಿಂದಾಗಿ ಆ ದೇವತೆಯ ವರಪ್ರಸಾದದಿಂದ ನಮ್ಮ ಆಧ್ಯಾತ್ಮ ಮಾರ್ಗದ ಪ್ರಯಾಣ ಸುಖಕರವಾಗುತ್ತೆ. ಆ ಮಾತನ್ನ ಇಲ್ಲಿ ಹೇಳ್ತಾರೆ. ದ್ವಿಜ, ಇಲ್ಲಿ ದ್ವಿಜ ಅಂತಂದ್ರೆ ಜಾತಿಯಿಂದ ಬ್ರಾಹ್ಮಣನಾದಂತಹ ವ್ಯಕ್ತಿ ಅಂತ ಅಲ್ಲ. ದ್ವಿಜ ಅಂತಂದ್ರೆ ಉಪನಯನ ಸಂಸ್ಕಾರವನ್ನ ಹೊಂದಿರುವಂತಹ, ವೇದಾಧ್ಯಯನದಿಂದ ತನ್ನ ಇಡೀ ವ್ಯಕ್ತಿತ್ವವನ್ನ ಎತ್ತರಕ್ಕೆ ಏರಿಸಿಕೊಂಡಿರುವಂತಹ ಋಷಿ ಸದೃಶನಾದಂತಹ ವ್ಯಕ್ತಿ. ಯಾರು ತನ್ನ ವೇದ ಅಧ್ಯಯನ ಹಾಗೂ ತಪಸ್ಸು ಇವುಗಳ ಮೂಲಕ ಜಗತ್ತಿಗೆ ಹಿತಕರನಾಗಿ ಪರಿಣಮಿಸಿರುತ್ತಾನೆಯೋ ಅಂತಹ ದ್ವಿಜ, ಅವನ ಬಗ್ಗೆ ಸತ್ಕಾರ ಭಾವನೆಯನ್ನ ಹೊಂದಿರಿ. ಮೂರನೇದು ಗುರು. ಗುರು ಅಂತಂದ್ರೆ ಅದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳನ್ನು ನಾವು ಕಾಣ್ತೀವಿ. ಯಾರು ನಮ್ಮ ಮನಸ್ಸಿನ ತಮಸ್ಸನ್ನ ಹರಿಸೋದಕ್ಕೆ ಪ್ರಯತ್ನ ಪಡ್ತಾನೆಯೋ ಅವನು ಗುರು. ಮನಸ್ಸಿನಲ್ಲಿ ಇರುವ ತಮಸ್ಸನ್ನು ಯಾರು ಓಡಿಸ್ತಾನೆಯೋ ಅವನು ಗುರು. ಗು ಅಂತಂದ್ರೆ ಅಂಧಕಾರ, ರು ಅಂತಂದ್ರೆ ಅದನ್ನ ಧ್ವಂಸ ಮಾಡುವಂತಹ ವ್ಯಕ್ತಿ, ಅವನಿಗೆ ಗುರು ಅಂತ ಕರೀತೀವಿ. ಗುರುರೇವ ಹರಿಹಿ, ಸಾಕ್ಷಾತ್ ಗುರುರೇವ ಹರಿಹಿ. ಈ ಮಾತನ್ನ ನಾವು ಅನೇಕ ಬಾರಿ ಬೇರೆ ಬೇರೆ ಕಡೆ ಕಾಣ್ತೀವಿ. ಇಲ್ಲಿ ಗುರು ಅಂತನ್ನೋ ಪದಕ್ಕೆ ಮಹಾಭಾರತದಲ್ಲಿ ಬರುವಂತಹ ಒಂದು ಅರ್ಥದ ಸನ್ನಿವೇಶ ಈ ತರ ಇದೆ. ಉಪಾಧ್ಯಾಯ ಪಿತಾ ಜ್ಯೇಷ್ಠ ಭ್ರಾತ ಚ ಏವ ಮಹೀಪತಿ ಮಾತುಲಃ ಶ್ವಶುರಸ್ತ್ರಾತ ಮಾತಾಮಹ ಪಿತಾಮಹೌ ವರ್ಣಜ್ಯೇಷ್ಠ ಪಿತೃವ್ಯಶ್ಚ ಪುಂಸಿ ಏತೆ ಗುರವಃ ಸ್ಮೃತಃ. ಪುಲ್ಲಿಂಗದಲ್ಲಿರುವಂತಹ ಈ ಎಲ್ಲ ಪದಗಳಿಗೂ ಕೂಡ ಗುರು ಅನ್ನುವ ಮಾತನ್ನ ಉಪಯೋಗಿಸಬಹುದು ಅಂತ ಒಂದು ಕಡೆ ಬರುತ್ತೆ. ಉಪಾಧ್ಯಾಯ ನಮಗೆ ಕಲಿಸಿದಾತ, ಪಿತಾ ತಂದೆ, ಜ್ಯೇಷ್ಠ ಭ್ರಾತ ಅಣ್ಣ, ಮಹೀಪತಿ ರಾಜ, ಮಾತುಲ ಸೋದರ ಮಾವ, ಶ್ವಶುರ ಹೆಣ್ಣು ಕೊಟ್ಟಂತಹ ಮಾವ, ತ್ರಾತ ನಮ್ಮನ್ನ ಯಾವುದೇ ಭಯದಿಂದಲೂ ರಕ್ಷಿಸಿದಂತಹ ವ್ಯಕ್ತಿ, ಮಾತಾಮಹ ಪಿತಾಮಹವು ತಂದೆಯ ತಂದೆ ತಾಯಿಯ ತಂದೆ, ವರ್ಣ ಜ್ಯೇಷ್ಠ ವರ್ಣದಿಂದ ಹಿರಿಯನಾದವನು, ಪಿತೃವ್ಯ ತಂದೆಯ ಕಡೆಯಿಂದ ನಮಗೆ ಸಂಬಂಧಿಕರಾದವರು, ಚಿಕ್ಕಪ್ಪ ದೊಡ್ಡಪ್ಪ ಮುಂತಾದವರು, ಇವರೆಲ್ಲರನ್ನೂ ಕೂಡ ನಾವು ಗುರುಗಳು ಅಂತ ಭಾವಿಸಬೇಕಾಗತ್ತೆ. ಅವರಿಗೆ ಪೂಜ್ಯ ಸ್ಥಾನವನ್ನ ನೀಡಬೇಕಾಗತ್ತೆ. ಇದು ತುಂಬಾ ವಿಶಾಲವಾದ ಅರ್ಥದಲ್ಲಿ ಗುರು ಅನ್ನುವ ಮಾತಿಗೆ ಸಲ್ಲಬೇಕಾದಂತಹ ಒಂದು ವಿವರಣೆ. ಗುರು ಹಿರಿಯರು ಅಂತ ನಾವು ಕನ್ನಡದಲ್ಲಿ ಹೇಗೆ ಜೋಡಿ ಪದಗಳನ್ನ ಪ್ರಯೋಗಿಸ್ತೇವೆ, ಅವು ಎಲ್ಲರಿಗೂ ಸೇರಿದಂತಹ ಮಾತು. ಹಾಗೆ ಪ್ರಾಜ್ಞಾ ಅಂತಂದ್ರೆ ಜ್ಞಾನಿ. ಜ್ಞಾನಿ ಅಂತಂದ್ರೆ ಆತ್ಮದ ಬಗ್ಗೆ ಯಾರು ಹೆಚ್ಚು ತಿಳಿದುಕೊಂಡಿರ್ತಾನೆಯೋ, ಆತ್ಮಜ್ಞಾನವನ್ನ ಈಗಾಗಲೇ ಪಡೆದಿರುವವನು ಅಥವಾ ಅದರ ಹತ್ತಿರಕ್ಕೆ ಬಂದಿರುವವನು, ಅಂತಹ ವ್ಯಕ್ತಿ ಪ್ರಾಜ್ಞ. ಇವರಿಗೆ ನಾವು ವಂದನೆಗಳನ್ನ ಸಲ್ಲಿಸಿದಾಗ, ಅವರ ಸೇವೆಯನ್ನ ಮಾಡಿದಾಗ ನಮ್ಮ ಬುದ್ಧಿ ವಿಸ್ತಾರವಾಗುತ್ತೆ. ಯಾರು ಗುರು ಹಿರಿಯರಲ್ಲಿ ವಿವೇಕತನದಿಂದ ನಡೆದುಕೊಳ್ತಾರೆ ಅವರಿಗೆ ಖಂಡಿತವಾಗಿಯೂ ಕೂಡ ಬುದ್ಧಿ ಪ್ರಸಾರ ತುಂಬಾ ಚೆನ್ನಾಗಾಗತ್ತೆ. ಅದಕ್ಕೊಂದು ಶ್ಲೋಕ ತುಂಬಾ ಚೆನ್ನಾಗಿದೆ. ಯಾರು ಹಿರಿಯರ ಸೇವೆ ಮಾಡ್ತಾರೋ ಅವರ ಮನಸ್ಸು ಹೇಗೆ ವಿಕಸಿತವಾಗುತ್ತೆ ಅಂತಂದ್ರೆ, ಒಂದು ದೊಡ್ಡ ಬಟ್ಟಲಿನಲ್ಲಿ ನೀರಿದ್ದು ಆ ನೀರಿನ ಮೇಲೆ ಒಂದು ತೊಟ್ಟು ಎಣ್ಣೆ ಹಾಕಿದ್ರೆ ಆ ಎಣ್ಣೆ ಹೇಗೆ ವಿಸ್ತಾರವಾಗಿ ಹರಡುತ್ತೆ, ಹಾಗೆಯೇ ಈ ಗುರುಗಳ ಪೂಜನೆಯನ್ನು ಮಾಡುವವರೆಗೂ ಅವರ ಮನಸ್ಸು ಕೂಡ ಅಷ್ಟೇ ವಿಸ್ತಾರವಾಗಿ ಹರಡ್ತಾ ಹೋಗುತ್ತೆ ಅನ್ನೋ ಮಾತನ್ನ ನಾವು ಕಾಣ್ತೀವಿ. ಹೀಗೆ ಈ ಮೊದಲನೆಯ ಮತ್ತು ಎರಡನೆಯ ಪಾದ
ಎರಡನೇ ಪದಕ್ಕಿಂತ ಮೊದಲನೇ ಪದದಲ್ಲಿ ಈ ಮಾತನ್ನ ತುಂಬಾ ಸುಂದರವಾಗಿ ನಾವು ಕಾಣ್ತೀವಿ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ. ಒಂದೇ ಒಂದು ಪದ ಅರ್ಥ ಎಷ್ಟು ವಿಸ್ತಾರ ಇದೆ ನೋಡಿ. ದೇವತೆಗಳು, ದ್ವಿಜರು, ಗುರುಗಳು, ಪ್ರಾಜ್ಞರು, ಇವರನ್ನ ನಾವು ಪೂಜ್ಯ ಭಾವನೆಯಿಂದ ಗೌರವಿಸುವುದು. ಇದು ಪ್ರಮುಖವಾದಂತಹ ಒಂದು ತಪಸ್ಸು, ನಮ್ಮ ದೈಹಿಕ ತಪಸ್ಸು. ಎರಡನೆಯದು ಶೌಚಂ. ಈ ಶೌಚ ಅಂತ ಅನ್ನೋ ಪದ ಇಲ್ಲಿ ಬಾಹ್ಯ ಶೌಚಕ್ಕೆ ಅನ್ವಯವಾಗುತ್ತೆ. ನಮ್ಮ ದೇಹವನ್ನ ಶುದ್ಧವಾಗಿ ಇಟ್ಟುಕೊಳ್ಳುವುದು. ಆರ್ಜವಂ, ರುಜುತೆ. ಆರ್ಜವ ಅಂತಂದ್ರೆ ಯಾವುದೇ ರೀತಿಯ ಕುಟಿಲತೆ ಇಲ್ಲದೆ ಇರುವಂಥದ್ದು, ವಕ್ರಬುದ್ಧಿ ಇಲ್ಲದೆ ಇರುವಂಥದ್ದು, ಮನಸ್ಸಿನಲ್ಲೊಂದು ಕ್ರಿಯೆಯಲ್ಲೊಂದು ಇಲ್ಲದೆ ಇರುವಂಥದ್ದು, ಸರಳವಾದ ಒಂದು ಜೀವನ ಶೈಲಿ. ತುಂಬಾ ಮುಖ್ಯವಾದಂತಹ ಮಾತುಗಳು. ಇವರೆಲ್ಲರ ಈ 4 ಜನರ ಪೂಜನೆ, ಶೌಚ ಮತ್ತೆ ರುಜುತೆ, ಹಾಗೆಯೇ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಇದು ಕೇವಲ ಅಸ್ಖಲಿತ ವೀರ್ಯನೊಪ್ಪು ಆ ಒಂದೇ ವಿಷಯಕ್ಕೆ ಸಂಬಂಧಪಟ್ಟದ್ದಲ್ಲ. ಬ್ರಹ್ಮನ ಜೊತೆ ನಡೆಯುವುದು ಅಂತ ಅರ್ಥ ಬ್ರಹ್ಮಚರ್ಯ. ಅಂದ್ರೆ ಆ ಪರಬ್ರಹ್ಮನ ಸಾಂಗತ್ಯವನ್ನ ಪಡೆಯೋ ಒಂದು ತೀವ್ರವಾದಂತಹ ಆಸೆ, ಅದಕ್ಕೆ ಪೂರಕವಾದ ನಡವಳಿಕೆಗಳು. ಹಾಗೆ ಅಹಿಂಸಾ, ಯಾವುದೇ ಪ್ರಾಣಿಯ ಬಗ್ಗೆ ಯಾವುದೇ ರೀತಿಯ ಹಿಂಸೆಯನ್ನ ಮಾಡದೇ ಇರುವಂಥದ್ದು. ಅದು ಮನುಷ್ಯ ವರ್ಗಕ್ಕೆ ಸೇರಿದ ಹಾಗೆ ನೋಡಿದ್ರೆ ಬರೀ ಬಾಹ್ಯ ಹಿಂಸೆ ಅಲ್ಲ, ಮಾನಸಿಕ ಹಿಂಸೆಯನ್ನು ವಾಕ್ಪಾರುಷ್ಯ ಇತ್ಯಾದಿಗಳಿಂದ ಹಿಂಸೆಯನ್ನು ಕೊಡದೆ ಇರುವಂತ ಒಂದು ಉತ್ತಮ ಸ್ಥಿತಿ, ಪರಮೋಚ್ಚ ಸ್ಥಿತಿ. ಇವೆಲ್ಲಕ್ಕೂ ಕೂಡ ಶಾರೀರಂ ತಪಃ ಅಂತ ಕೊಟ್ಟಿದ್ದಾನೆ ಕೃಷ್ಣ ಪರಮಾತ್ಮ. ನೋಡಿ, ಒಂದೇ ಒಂದು ಶ್ಲೋಕದಲ್ಲಿ 32 ಅಕ್ಷರಗಳಲ್ಲಿ ಎಷ್ಟು ಅರ್ಥವನ್ನು ತುಂಬಿದ್ದಾನೆ. ಒಂದು ಇಡೀ ದಿನ ಇವುಗಳ ವಿವರಗಳನ್ನ ನೀಡ್ತಾ ಹೋದ್ರೆ ಒಂದು ಇಡೀ ದಿನ ಸಾಕಾಗ, ಅಷ್ಟು ಅರ್ಥಪೂರ್ಣವಾದಂತಹ ಮಾತುಗಳು ಕೃಷ್ಣ ಪರಮಾತ್ಮ. ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ. ನಾವು ಆರಾಧಿಸುವ ದೇವತೆಯನ್ನ ಕುರಿತು ಸದ್ಭಾವನೆ. ದ್ವಿಜ, ವೇದ ಪಾರಂಗತನಾದ ಸಜ್ಜನನಾದ ಎಲ್ಲ ಉತ್ತಮ ಗುಣಗಳನ್ನ ಹೊಂದಿರುವಂತಹ ವೇದನಿಷ್ಠ ಬ್ರಾಹ್ಮಣನ ಬಗ್ಗೆ. ಗುರು, ಒಂದು ದೊಡ್ಡ ಪಟ್ಟಿಯನ್ನ ಕೊಟ್ಟೆ. ಗುರು ಅಂತಂದ್ರೆ ಯಾರು ಅಂತ ಹೇಳಿ ಅವರೆಲ್ಲರಿಗೂ ಮಾನಸಿಕವಾಗಿ ಸನ್ಮಾನವನ್ನ ತೋರುವಂತಹ ಸ್ಥಿತಿ. ಪ್ರಾಜ್ಞ, ಯಾರು ಈಗಾಗಲೇ ಆತ್ಮತತ್ವಜ್ಞಾನದಲ್ಲಿ ಅಧ್ಯಯನಶೀಲರಾಗಿ ಆ ದಾರಿಯನ್ನ ಸರಿಸ್ತಾ ಇದ್ದಾರೆಯೋ ಅಂತಹ ಜನ, ಇವರ ಬಗ್ಗೆ ಪೂಜ್ಯ ಭಾವನೆ. ಎರಡನೇದು ಶೌಚ, ಶುಚಿತ್ವ. ಮೂರನೇದು ರುಜುತೆ, ನೇರ ನಡೆನುಡಿ, ಯಾವುದೇ ರೀತಿಯ ವಕ್ರ ಪಂಥವನ್ನ ಅನುಸರಿಸದ ಮಾನಸಿಕ ಸ್ಥಿತಿ. ಬ್ರಹ್ಮಚರ್ಯ ಮತ್ತು ಅಹಿಂಸಾ, ಇವೆಲ್ಲಕ್ಕೂ ಕೂಡ ಶಾರೀರಂ ತಪ ಅಂತ ಕರೀತಾರೆ. ಒಟ್ಟು 6 ಮುಖ್ಯ ಗುಣಗಳು. ಇವಕ್ಕೆ ಶಾರೀರಿಕ ತಪ ಅಂತ ಕರೀತಾರೆ. ಹಾಗೆಯೇ ಮುಂದಿನ ಶ್ಲೋಕದಲ್ಲಿ 15ನೇ ಶ್ಲೋಕದಲ್ಲಿ ವಾಂಗ್ಮಯಂ ತಪ, ವಾಚಿಕ ತಪ. ನಾವು ನಮ್ಮ ಮಾತುಗಳಲ್ಲಿ ಯಾವ ರೀತಿಯ ತಪಸ್ಸನ್ನ ಸಾಧಿಸಬೇಕು ಅಂತ ನಾವೆಲ್ಲ ಹೇಳ್ತೇವೆ. ಮಾತು ಮಾಣಿಕ್ಯ. ಒಳ್ಳೆಯ ಮಾತುಗಳನ್ನು ನಾವು ಆಡಿದರೆ ಬೇರೆಯವರ ಹಿತವನ್ನ ಕಾಪಾಡಬಹುದು, ನಮ್ಮ ಚಿತ್ತ ಸ್ವಾಸ್ಥ್ಯವನ್ನ ಉಳಿಸಿಕೊಳ್ಳಬಹುದು. ನಾಲಿಗೆ ಮೇಲೆ ಹಿಡಿತ ಪ್ರತಿಯೊಬ್ಬ ವ್ಯಕ್ತಿಯು ಬೆಳೆಸಿಕೊಳ್ಳಬೇಕಾದಂತಹ ಗುಣ. ಇದು ಸಾಮಾನ್ಯವಾಗಿ ತಾನಾಗಿ ಬರುವಂತಹ ಗುಣ ಅಲ್ಲ. ನಾವು ಚಿಕ್ಕ ವಯಸ್ಸಿನಿಂದ ಯಾರ್ಯಾರನ್ನ ನೋಡಿರ್ತೀವಿ, ಯಾರ್ಯಾರಿಂದ ಪ್ರಭಾವಿತರಾಗಿರ್ತೀವಿ, ಅವರು ಮಾಡುವಂತಹ ಕೆಲಸಗಳಿಂದ ನಾವು
ಅದೇ ಗುಣಗಳನ್ನ ಕಲ್ತು ಬಿಡ್ತೀವಿ. ಚಿಕ್ಕ ವಯಸ್ಸಿನಿಂದ ಕೆಟ್ಟ ಮಾತುಗಳನ್ನ ನಾವು ಕೇಳ್ತಾ ಇದ್ರೆ ನಮ್ಮ ಮನಸ್ಸಿನ ಮೇಲೆ ಅವುಗಳ ಪರಿಣಾಮ ದೀರ್ಘವಾಗುತ್ತೆ. ನಾವು ಅಂತಹ ಪಾರುಷ್ಯದ ವಚನಗಳನ್ನು ಆಡಿಬಿಡ್ತೀವಿ. ಅದರಿಂದ ಅನೇಕ ಸಂದರ್ಭಗಳಲ್ಲಿ ಪೇಚಿಗೆ ಸಿಕ್ಕು ಬೀಳುವ ಉದಾಹರಣೆಗಳು ಉಂಟು. ಅವುಗಳನ್ನೆಲ್ಲ ಬಿಡಬೇಕು ಅಂತಂದ್ರೆ ಈ ವಾಂಗ್ಮಯಂ ತಪ, ವಾಚಕ ತಪಸ್ಸನ್ನ ಸಾಧಿಸ್ಬೇಕು. ಹೇಗೆ ಅದು? ಅನುದ್ವೇಗಕರಂ ವಾಕ್ಯಂ. ನಾವು ಆಡುವ ಮಾತು ಅದನ್ನ ಕೇಳ್ತಾ ಇರುವ ವ್ಯಕ್ತಿಗಳ ಮನಸ್ಸಿನ ಮೇಲೆ ಉದ್ವೇಗವನ್ನು ಉಂಟು ಮಾಡಬಾರದು. ತಾವು ಹೇಳುವ ಯಾವೇ ವಿಚಾರಗಳು ಕೂಡ ಮತ್ತೊಬ್ಬನಲ್ಲಿ ಸಣ್ಣತನವನ್ನ ಉಂಟು ಮಾಡಬಾರದು. ಅವನ ಮನಸ್ಸಿನಲ್ಲಿ ಉದ್ವೇಗವನ್ನ ಹೆಚ್ಚಿಸಬಾರದು. ಅವನ ಮನಸ್ಸಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡಬಾರದು. ಅನುದ್ವೇಗಕರಂ ವಾಕ್ಯಂ ಸತ್ಯಂ. ನಿಜವಾದ ಮಾತನ್ನ ಆಡಬೇಕು. ಪ್ರಿಯ ಹಿತಂ. ಅದು ಪ್ರಿಯವಾಗಿಯೂ ಇರಬೇಕು, ಹಿತಕರವಾಗಿಯೂ ಇರಬೇಕು. ಇಟ್ ಈಸ್ ಅ ವೆರಿ ಟಾಲ್ ಆರ್ಟ್. ಇಟ್ ಈಸ್ ನಾಟ್ ಈಸಿ ಟು ಅಕ್ವೈರ್ ದೀಸ್ ಕ್ವಾಲಿಟೀಸ್. ಪ್ರಿಯ ಹಿತಂ. ಈ ಮಾತು ಅನೇಕ ಮಹಾಕಾವ್ಯಗಳಲ್ಲಿ ಬರುತ್ತೆ. ಸ್ವಾಧ್ಯಾಯಾಭ್ಯಸನ. ಸ್ವಾಧ್ಯಾಯ ಅಭ್ಯಸನ ಇದು ಜೋಡಿ ಪದ ಸಂಸ್ಕೃತದಲ್ಲಿ. ಸ್ವಾಧ್ಯಾಯ ಅಂತಂದ್ರೆ ವೇದಗಳ ಅಧ್ಯಯನ, ಅಭ್ಯಾಸ ಅಂತಂದ್ರೆ ಪುನರುಕ್ತಿ, ಪುನರುಚ್ಚಾರಣೆ, ಪುನರಾವರ್ತನೆ. ಇವಿಷ್ಟನ್ನು ನಾವು ಸರಿಯಾಗಿ ಮಾಡಿಕೊಂಡ್ರೆ ನಾವು ವಾಂಗ್ಮಯಂ ತಪಃ, ಈ ಒಂದು ವಾಚಿಕ ತಪಸ್ಸನ್ನ ಸಾಧಿಸಿದ ಹಾಗೆ ಆಗತ್ತೆ. ಇಲ್ಲಿ ಬಳಸಿರೋ ಪ್ರತಿಯೊಂದು ಮಾತು ಕೂಡ ತುಂಬಾ ಮನಸ್ಸಿಗೆ ಒಂದು ರೀತಿಯ ಔನ್ನತ್ಯವನ್ನ ತರುವಂತಹ ಮಾತು. ಮೊದಲನೇದು ನೋಡಿ, ವಾಕ್ಯಂ ಅನುದ್ವೇಗಕರಂ. ಆಡುವ ಮಾತು ಕೇಳುಗನ ಮನಸ್ಸಿನ ಮೇಲೆ ಉದ್ವೇಗವನ್ನ ಉಂಟು ಮಾಡುವ ರೀತಿಯಲ್ಲಿ ಇರಬಾರದು. ನಾವು ಎಷ್ಟೋ ಸಲ ಆಡಬೇಕಾದ ಮಾತುಗಳಲ್ಲಿ ಈ ಗುಣವನ್ನ ಮರಿತೀವಿ. ಏನೋ ಮಾತು ಹೇಳಿ ಜನರ ಮನಸ್ಸಿನಲ್ಲಿ ಕ್ಷೋಭೆಯನ್ನು ಉಂಟು ಮಾಡಿ ಅಪಾರ್ಥಕ್ಕೆ ಅಡಿಪಾಯ ಹಾಕ್ಬಿಡ್ತೀವಿ. ಅದು ತುಂಬಾ ತಪ್ಪು. ಸತ್ಯಂ. ಸತ್ಯದ ಬಗ್ಗೆ ನಾವು ಸಾಕಷ್ಟು ಹೇಳಿದ್ದೀವಿ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂ ಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನ. ಕೈಲಾಸಂ ಅವರು ಆ 4ನೇ ಪಾದವನ್ನ ಸ್ವಲ್ಪ ಬದಲಾಯಿಸಿ ಅದೇ ವೃತ್ತಕ್ಕೆ ಹೊಂದೋ ಹಾಗೆ, ಅನುಷ್ಠುಪ್ ಛಂದಸ್ಸಿಗೆ ಹೊಂದೋ ಹಾಗೆ ಆರ್ ಬಿವೇರ್ ಆಫ್ ದ ವರ್ಲ್ಡ್ಸ್ ಅಪ್ರಾಬ್ರಿಯಂ ಅಂತ ಹೇಳಿದ್ರು. ಆರ್ ಬಿವೇರ್ ಆಫ್ ದ ವರ್ಲ್ಡ್ಸ್ ಅಪ್ರಾಬ್ರಿಯಂ. ಅದು 8 ಅಕ್ಷರಗಳಿಂದ ಕೂಡಿರುವಂತಹ ಮಾತು. ಸತ್ಯಂ ಬ್ರೂಯಾತ್, ಸತ್ಯವನ್ನ ಹೇಳಬೇಕು. ಪ್ರಿಯಂ ಬ್ರೂಯಾತ್, ಪ್ರಿಯವಾಗಿ ಹೇಳಬೇಕು. ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಸತ್ಯವನ್ನ ಅಪ್ರಿಯವಾಗಿ ಹೇಳಬಾರದು. ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಸತ್ಯವನ್ನ ಅಪ್ರಿಯವಾಗಿ ಹೇಳಬಾರದು. ಪ್ರಿಯಂ ಚ ನ ಅನೃತಂ ಬ್ರೂಯಾತ್, ಹಿತವಾದದ್ದು ಅಂತ ಸುಳ್ಳನ್ನ ಹೇಳಬಾರದು. ಏಷ ಧರ್ಮ ಸನಾತನ, ಇದು ನಮ್ಮ ಸನಾತನ ಸಂಸ್ಕೃತಿ ಧರ್ಮ. ತುಂಬಾ ಸುಂದರವಾದಂತಹ ಮಾತು. ಹಾಗೆಯೇ ಮುಂದಿನದು ಪ್ರಿಯ ಹಿತಂ. ಹಿತಂ ಮನೋಹಾರಿಚ ದುರ್ಲಭಂ ವಚಃ ಅಂತ ಕಿರಾತಾರ್ಜುನೀಯದಲ್ಲಿ ಮೊದಲನೇ ಸರ್ಗದಲ್ಲಿಯೇ ಬರುವ ಮಾತದು. ಹಿತವಾದದ್ದು, ಮನೋಹರವಾದದ್ದು ಆಗಿರುವ ಮಾತು ದುರ್ಲಭವಾದದ್ದು, ತುಂಬಾ ಕಷ್ಟ ಸಿಗೋದು. ಹಾಗೆ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಅಪ್ರಿಯಸ್ಯ ಚ ಪಥ್ಯಸ್ಯ, ಅಪ್ರಿಯವಾದರೂ ಪಥ್ಯವಾದ ಕೇಳಲು ಇಷ್ಟವಾಗುವಂತಹ ವಕ್ತಾ ಶ್ರೋತಾ ಚ ದುರ್ಲಭ. ಹೇಳೋರು ಸಿಗೋಲ್ಲ, ಕೇಳೋರು ಸಿಗೋಲ್ಲ ಅಂತಾರೆ ಮಹಾಭಾರತದಲ್ಲಿ ವ್ಯಾಸ.
ಈ ವಿಚಾರಗಳನ್ನ ನಾವು ನೋಡಿದಾಗ ಕಮ್ಯುನಿಕೇಶನ್ ಸ್ಕಿಲ್ ಅಂತ ನಾವು ಇವತ್ತು ಯಾವುದನ್ನ ಒಂದು ತುಂಬಾ ಎಲಿವೇಟೆಡ್ ಸ್ಟೇಟಸ್ಗೆ ಎಬ್ಸಿದೀವಿ, ಅದರ ಮೂಲಗಳು ಇಲ್ಲೆಲ್ಲ ಕಾಣುತ್ತೆ ನಮಗೆ. ಹಾಗೆಯೇ ಸ್ವಾಧ್ಯಾಯ ಅಭ್ಯಸನಂ ಚೈವ. ಸ್ವಾಧ್ಯಾಯ ಅಂತಂದ್ರೆ ಸೆಲ್ಫ್ ಸ್ಟಡಿ ಅಲ್ಲ. ಸ್ವಾಧ್ಯಾಯ ಅಂತಂದ್ರೆ ಬೇಸಿಕಲಿ ವೈದಿಕ ಭಾಗಗಳನ್ನ ಕಂಠಸ್ಥ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ. ಅದು ಒಮ್ಮೆಲೆ ನಮಗೆ ಕಂಠಸ್ಥವಾಗೋದಿಲ್ಲ ಅನ್ನೋ ಕಾರಣದಿಂದ ಅಭ್ಯಸನ, ಅದನ್ನ ಮತ್ತೆ ಮತ್ತೆ ಪುನರುಕ್ತಿ ಮಾಡಿಕೊಳ್ಳೋದು, ಪುನರಾವಲೋಕನ ಮಾಡೋದು, ಮತ್ತೆ ಮತ್ತೆ ಹೇಳಿಕೊಳ್ಳುವಂಥದ್ದು, ಅದಕ್ಕೆ ಸ್ವಾಧ್ಯಾಯ ಅಭ್ಯಸನ ಅಂತ ಕರೀತಾರೆ. ಈ ಸ್ವಾಧ್ಯಾಯ ಮತ್ತೆ ಅಭ್ಯಸನ ಇವು ಆನೂಚನವಾಗಿ ತುಂಬಾ ಹಿಂದಿನ ಕಾಲದಿಂದ ನಡೆದು ಬಂದಿರುವಂತಹ ಪದ್ಧತಿ. ನಮ್ಮ ವೈದಿಕ ಸಾಹಿತ್ಯ ಇವತ್ತಿಗೂ ಕೂಡ ಉಳಿದು ಬಂದಿದೆ ಅಂತಂದ್ರೆ ಅದಕ್ಕೆ ಕಾರಣ ಈ ಸ್ವಾಧ್ಯಾಯ ಅಭ್ಯಸನ. ಬೇರೆ ಯಾವ ಸಂಸ್ಕೃತಿಯ ಗ್ರಂಥಗಳು ಇಷ್ಟು ಚೆನ್ನಾಗಿ ಉಳಿದು ಬಂದಿಲ್ಲ. ಯಾಕೆಂತಂದ್ರೆ ಬರೆದಂತಹ ಪೇಪರು ಅಥವಾ ಕಲ್ಲುಗಳು ನಾಶವಾಗಿ ಎಷ್ಟೋ ಶತಮಾನಗಳಾಗಿ ಹೋಗಿವೆ. ಹಾಗಿದ್ರೂ ಕೂಡ ಎಷ್ಟೋ ಸಹಸ್ರ ವರ್ಷಗಳ ಹಿಂದಿನ ವೇದ ಸಾಹಿತ್ಯ ಇವತ್ತಿಗೂ ಕೂಡ ಉಳಿದು ಬಂದಿರೋದಕ್ಕೆ ಕಾರಣ ಈ ಸ್ವಾಧ್ಯಾಯ ಅಭ್ಯಾಸ. ಮತ್ತೆ ಮತ್ತೆ ಉರು ಹೊಡೆದು ಅಂದ್ರೆ ತಮ್ಮ ಬುದ್ಧಿಮತ್ತೆಯಲ್ಲಿ ಸ್ಮೃತಿಯಲ್ಲಿ ಆ ಎಲ್ಲ ಭಾಗಗಳನ್ನು ಉಳಿಸಿಕೊಂಡಿರೋದು, ಅದು ಇದರ ಪ್ರಮುಖ ಗುಣ. ಇದು ಶಾಸ್ತ್ರದ ಅಧ್ಯಯನಕ್ಕೆ ತುಂಬಾ ಮುಖ್ಯವಾದದ್ದು. ಅದಕ್ಕೆ ಒಂದು ಸುಭಾಷಿತ ಇದೆ, ಪುಸ್ತಕೇಶು ಚ ಯಾವಿದ್ಯಾ ಪರಹಸ್ತೇಶು ಚ ಯದ್ಧನಂ ಸಮಯೇ ತು ಪರಿಪ್ರಾಪ್ತೆ ನ ಸಾ ವಿದ್ಯಾ ನ ತದ್ಧನಂ. ಪುಸ್ತಕದಲ್ಲಿ ಇರುವ ಜ್ಞಾನ, ಬೇರೆಯವರ ಕೈಗೆ ಕೊಟ್ಟ ಹಣ ಬೇಕಾದ ಸಂದರ್ಭದಲ್ಲಿ ನಮಗೆ ಒದಗದೇ ಇರೋ ಕಾರಣದಿಂದ ನ ಸಾ ವಿದ್ಯಾ ನ ತದ್ಧನಂ. ಅದು ವಿದ್ಯೆಯೂ ಅಲ್ಲ, ಪುಸ್ತಕದ ವಿದ್ಯೆಯಲ್ಲ, ಬೇರೆಯವರ ಕೈಗೆ ಕೊಟ್ಟ ಹಣ ನಮ್ಮದಲ್ಲ. ಯಾಕೆಂತಂದ್ರೆ ಗ್ರಂಥದಲ್ಲಿ ಇರುವಂತಹ ಮಾತು ಗ್ರಂಥದಲ್ಲೇ ಉಳಿದು ಬಿಡುತ್ತೆ. ನಮ್ಮ ಬುದ್ಧಿಶಕ್ತಿಯಲ್ಲಿ, ನಮ್ಮ ನೆನಪಿನಲ್ಲಿ ಅದು ಉಳಿದಿದ್ದರೆ ಆ ಸಂದರ್ಭದಲ್ಲಿ ಅದನ್ನ ನಾವು ಮನಸ್ಸಿಗೆ ತಂದುಕೊಂಡು ಆ ವಿಚಾರವನ್ನ ಸರಿಯಾಗಿ ನಿವೇದಿಸಿಕೊಳ್ಳಬಹುದು. ಆದ್ದರಿಂದ ಈ ಸ್ವಾಧ್ಯಾಯ ಅಭ್ಯಾಸನ ತುಂಬಾ ಮುಖ್ಯವಾದದ್ದು. ಇದು ಯಾವಾಗ್ಲೂ ಕೂಡ ಜೋಡಿಯಾಗಿ ಬರುವಂತಹ ಪದ. ಸ್ವಾಧ್ಯಾಯ ವೇದಾಧ್ಯಯನ, ಹಾಗೆಯೇ ಅಭ್ಯಸನ ಅಂದ್ರೆ ವೇದಾಧ್ಯಯನ, ಮತ್ತೆ ವೇದವನ್ನ ಯಾವಾಗಲೂ ಉಚ್ಚಾರ ಮಾಡಿಕೊಂಡೇ ಇರುವಂತ ಒಂದು ಸ್ಥಿತಿ. ಮತ್ತೆ ಮತ್ತೆ ಅವುಗಳನ್ನ ಮನಸ್ಸಿಗೆ ತಂದುಕೊಳ್ತಾ ಇರೋದ್ರಿಂದ ಆ ವಿಚಾರಗಳು ನಮ್ಮಲ್ಲಿ ರೂಢ ಮೂಲವಾಗುತ್ತವೆ. ಅದನ್ನು ಬೇಕಾದಾಗ ಬಳಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ತುಂಬಾ ಸುಂದರವಾದಂತಹ ವಿಚಾರ. ಮೂರನೆಯದು, ಮಾನಸಿಕವಾಗಿ ನಾವು ಹೇಗೆ ಈ ತಪಸ್ಸನ್ನು ಯಾವಾಗ್ಲೂ ಮಾಡ್ತಾ ಇರ್ಬೋದು ಅನ್ನೋದಕ್ಕೆ ಒಂದು ಶ್ಲೋಕವನ್ನು ಹೇಳ್ತಾರೆ. ಮನಃ ಪ್ರಸಾದ ಸೌಮ್ಯತ್ವ ಮೌನಂ ಆತ್ಮವಿನಿಗ್ರಹ ಭಾವ ಸಂಶುದ್ಧಿ ಇತ್ಯೇತತ್ ತಪಃ ಮಾನಸಂ ಉಚ್ಯತೆ. ಇಲ್ಲಿ ಹೇಳುವಂತಹ ಮಾತುಗಳು ನೋಡಿ. ಮೊದಲನೆಯದು ಮನಃ ಪ್ರಸಾದ, ಮನಸ್ಸು ಶಾಂತ ಸ್ಥಿತಿಯಲ್ಲಿರುವಂಥದ್ದು. ಎರಡನೆಯದು ಸೌಮ್ಯತ್ವ, ಸೌಮ್ಯಶೀಲತೆ, ಯಾವುದೇ ರೀತಿಯ ಪಾರುಷ್ಯ ಇಲ್ಲದೆ ಇರುವಂಥದ್ದು, ಯಾವುದೇ ರೀತಿಯ ಬೀಭತ್ಸವಾದ ಮುಖ ಗಂಟು ಹಾಕಿಟ್ಟುಕೊಳ್ಳದೆ ಇರುವಂಥದ್ದು. ಮೌನಂ, ಅತಿ ಹೆಚ್ಚು ಕಾಲ ಮೌನವನ್ನ ಅನುಸರಿಸೋದು. ಯಾಕೆಂತಂದ್ರೆ ಮೌನೇನ ಕಲಹಂ ನಾಸ್ತಿ, ಒಂದು ಮೌನದಿಂದ ಯಾವುದೇ ರೀತಿಯ ಕಲಹಗಳು ಉಂಟಾಗೋದಿಲ್ಲ ಅಂತ ಅನ್ನೋದು ಒಂದು. ಎರಡನೆಯದು, ನಾವು ಮೌನವಾಗಿದ್ರೆ ಸತ್ಯಶೀಲರಾಗಿರೋದಕ್ಕೆ ಸಾಧ್ಯ. ಹೆಚ್ಚು ಮಾತನಾಡ್ತಾ ಇದ್ದಷ್ಟು, ನಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ದಷ್ಟು ನಾವು ಅನೇಕ ರೀತಿಯ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ.
ಅಸತ್ಯ ಭಾಷಿತ್ವ ಜಾಸ್ತಿ ಆಗುತ್ತೆ. ಆದ್ದರಿಂದ ಮೌನಂ. ಆತ್ಮ ವಿನಿಗ್ರಹ. ಆತ್ಮ ನಮ್ಮ ಅಂತಃಕರಣವನ್ನ, ನಮ್ಮ ಎಲ್ಲ ಇಂದ್ರಿಯಗಳನ್ನ ನಿಗ್ರಹ, ಸರಿಯಾಗಿ ಅವುಗಳನ್ನ ನಿಗ್ರಹಿಸೋದು, ಅವುಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವಂಥದ್ದು. ತುಂಬಾ ಸುಂದರವಾದ ಮಾತುಗಳು. ಜೊತೆಗೆ ಭಾವ ಸಂಶುದ್ಧಿ. ಭಾವ ಸಂಶುದ್ಧಿ ಅಂತಂದ್ರೆ ನಮ್ಮ ಮನಸ್ಸಿನ ಭಾವನೆಗಳನ್ನ ಶುದ್ಧವಾಗಿ ಇಟ್ಟುಕೊಳ್ಳೋದು. ಎಲ್ಲವೂ ಕೂಡ ಪ್ರತಿಯೊಂದು ಮಾತು ಇಲ್ಲಿ ಹೇಳೋದು, ಅದನ್ನ ಸಾಧನೆ ಮಾಡೋದಕ್ಕೆ ಅನೇಕ ವರ್ಷಗಳೇ ಬೇಕಾಗಬಹುದು. ಆದರೆ ಒಮ್ಮೆ ಅವುಗಳನ್ನ ಸಾಧಿಸಿದಾಗ ನಮ್ಮ ಮನಸ್ಸಿಗೆ ತುಂಬಾ ಹಿತ ಅಂತ ಅನ್ಸುತ್ತೆ. ಇವೆಲ್ಲವೂ ಕೂಡ ನಾವು ಮಾಡುವ ಮಾನಸಿಕ ತಪಸ್ಸು. ಯಾವ್ಯಾವುದು? ಮನಃ ಪ್ರಸಾದ, ಸೌಮ್ಯತ್ವ, ಮೌನಂ, ಆತ್ಮ ವಿನಿಗ್ರಹ, ಭಾವ ಸಂಶುದ್ಧಿ. ಈ 5 ಕೂಡ ನಾವು ಮಾನಸಿಕವಾಗಿ ಆಚರಿಸಬೇಕಾದ ತಪಸ್ಸನ್ನ ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದೊಂದು ಪದಕ್ಕೂ ಕೂಡ ತುಂಬಾ ಡೀಪ್ ಮೀನಿಂಗ್ ಇದೆ. ಅತಿ ಆಳವಾದಂತಹ ಅರ್ಥವನ್ನು ಹೊಂದಿರುವಂತಹ ಪದಗಳಿವೆ. ಮನಃ ಪ್ರಸಾದ. ಪ್ರಸಾದ ಅಂತಂದ್ರೆ ಯಾವುದೇ ರೀತಿಯ ಅಲೆಗಳ ಹೊಡೆತ ಇಲ್ಲದಂತಹ ಶಾಂತ ಸ್ಥಿತಿ. ಸೌಮ್ಯತ್ವ ಅಂತಂದ್ರೆ ಸುಮನತೆ, ಸೌಮನಸ್ಯ ಅಂದ್ರೆ ಮುಖದ ಭಾವ, ಆಂತರಿಕ ವ್ಯಕ್ತಿತ್ವವನ್ನು ಹೊರಸೂಸುವಂತಹ ಒಂದು ಪ್ರಸಾದ ವ್ಯಕ್ತಿತ್ವ. ಬೇರೆಯವರು ಇವರನ್ನು ನೋಡಿದಾಗ ಅವರಿಗೂ ಕೂಡ ಇದರಿಂದ ಖುಷಿ ಆಗ್ಬೇಕು, ಸಂತೋಷವಾಗ್ಬೇಕು ಅಂತಹ ಒಂದು ವ್ಯಕ್ತಿತ್ವ. ಮೌನ. ಕಾಳಿದಾಸ ರಘುವಂಶದ ರಾಜರನ್ನ ಕುರಿತು ಮೊದಲನೇ ಸರ್ಗದಲ್ಲಿ ರಘುವಂಶದಲ್ಲಿ ಹೇಳುವಾಗ ಆತ ಹೇಳೋ ಮಾತು, ಅವರು ಸತ್ಯವನ್ನೇ ಆಡ್ತಾ ಇದ್ರು. ಅವರು ಸತ್ಯವನ್ನ ಆಡೋದಕ್ಕೆ ಪೂರಕವಾಗಿ ಮೌನಿಗಳಾಗಿರ್ತಾ ಇದ್ರು. ಅಂದ್ರೆ ಅತಿ ಕಡಿಮೆ ಪದಗಳನ್ನ ಉಪಯೋಗಿಸಿ ಅವರು ತಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ರು. ಅಂದ್ರೆ ಇಲ್ಲಿ ಮೌನ ಅಂತಂದ್ರೆ, ಅಥವಾ ಕಡಿಮೆ ಮಾತಾಡೋದು ಅಂತಂದ್ರೆ, ಕಡಿಮೆ ಮಾತಾಡೋದರ ಮೂಲಕ ನಾವು ಅಸತ್ಯ ಭಾಷಿತ್ವವನ್ನ ಸಂಪೂರ್ಣವಾಗಿ ನಿಗ್ರಹಿಸಬಹುದು. ಆ ಮಾತನ್ನ ಇಲ್ಲಿ ಕಾಣ್ತೀವಿ. ಹಾಗೆ ಭಾವ ಸಂಶುದ್ಧಿ, ಅದು ತುಂಬಾ ಉತ್ತಮವಾದಂತಹ ಒಂದು ಪದ. ಭಾವ ಅಂತಂದ್ರೆ ಸ್ವಭಾವ. ಈ ಸ್ವಭಾವದಲ್ಲಿ ಯಾವಾಗ್ಲೂ ಕೂಡ ಪರಿಶುದ್ಧನಾಗಿರ್ಬೇಕು ಅಂತಂದ್ರೆ ನಾವು ತಮೋ ಗುಣಗಳನ್ನ, ರಜೋ ಗುಣಗಳನ್ನ ವರ್ಜಿಸಿರಬೇಕು, ಸಾತ್ವಿಕನಾಗಿರ್ಬೇಕು. ಆವಾಗ ಮಾತ್ರ ಈ ಭಾವ ಸಂಶುದ್ಧಿ ನಮ್ಮಲ್ಲಿ ಮೂಡೋದಕ್ಕೆ ಸಾಧ್ಯ. ಯಾವಾಗ ನಮ್ಮ ಸ್ವಭಾವದಲ್ಲಿಯೇ ಅವಗುಣಗಳು ಇರುತ್ತೋ ಆವಾಗ ಅವುಗಳನ್ನ ಹೋಗಲಾಡಿಸ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೆ ಅತಿ ಹೆಚ್ಚಿನ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಆ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಶ್ಲೋಕ ನೋಡಿ. ಇದು ಮನಃ ಪ್ರಸಾದ ಸೌಮ್ಯತ್ವಂ, ಮೌನಂ ಆತ್ಮ ವಿನಿಗ್ರಹ, ಭಾವ ಸಂಶುದ್ಧಿ ರೀತ್ಯೇತತ್ ತಪೋ ಮಾನಸಂ ಉಚ್ಯತೆ. ಮನಃ ಪ್ರಸಾದ, ಮನಸ್ಸಿನ ತಿಳಿಯಾದ ಸ್ಥಿತಿ. ಸೌಮ್ಯತ್ವ, ಸೌಮ್ಯ ಸ್ವಭಾವವನ್ನ ಸೂಸುವಂತಹ ವ್ಯಕ್ತಿತ್ವ. ಮೌನ, ಮಾತನ್ನ ಹೆಚ್ಚು ಆಡದೇ ಇರುವಿಕೆ. ಆತ್ಮ ವಿನಿಗ್ರಹ, ತನ್ನ ಎಲ್ಲ ಇಂದ್ರಿಯಗಳನ್ನ ತನ್ನ ಹಿಡಿತಕ್ಕೆ ತಂದಿಟ್ಟುಕೊಂಡಿರುವಂತಹ ಸ್ಥಿತಿ. ಭಾವ ಸಂಶುದ್ಧಿ, ಸ್ವಭಾವಪೂರ್ವಕವಾಗಿ ಶುದ್ಧನಾಗಿರುವಂತಹ ವ್ಯಕ್ತಿತ್ವ. ಈ 5 ಗುಣಗಳು ಇತಿ ಏತತ್ ತಪಃ ಮಾನಸ ಮುಚ್ಯತೆ. ಈ 5 ಗುಣಗಳು ಕೂಡ ಮಾನಸಿಕ ತಪಸ್ಸು ಅಂತ ಅನ್ನಿಸಿಕೊಳ್ಳುತ್ತೆ. ಹೀಗೆ ಈ 3 ಶ್ಲೋಕಗಳಲ್ಲಿ ಒಬ್ಬ ವ್ಯಕ್ತಿ ತಾಪಸ ಅಂತ ಅನ್ನಿಸಿಕೊಳ್ಳಬೇಕಾದ್ರೆ
ತಪಸ್ವಿ ಅಂತ ಅನ್ನಿಸ್ಕೊಳ್ಳಬೇಕಾದ್ರೆ ಅವನು ಹೇಗೆ ತನ್ನ ದೇಹದಿಂದ, ತನ್ನ ಮನಸ್ಸಿನಿಂದ ಹಾಗೂ ಮಾತಿನಿಂದ ಈ ಎಲ್ಲ ಗುಣಗಳನ್ನ ಪಡೆದಿರ್ಬೇಕು, ಆವಾಗಲೇ ಅವನು ತಪಸ್ವಿ ಅಂತ ಅನ್ನಿಸಿಕೊಳ್ತಾನೆ. ಈ 3 ಶ್ಲೋಕಗಳು ಸದಾ ಮನನಕ್ಕೆ ಯೋಗ್ಯವಾದಂತಹ ಶ್ಲೋಕಗಳು. ಇವುಗಳ ಬಗ್ಗೆ ಗಮನ ಹರಿಸ್ತಾ ಇದ್ರೆ ಆ ವಿಚಾರಗಳನ್ನ ನಾವು ಅಂತರ್ಗತ ಮಾಡಿಕೊಂಡಾಗ, ಇಂಟರ್ನಲೈಸ್ ಮಾಡಿಕೊಂಡಾಗ ನಮ್ಮ ಮನಸ್ಸಿನ ಮೇಲೆ ಅತಿ ಹೆಚ್ಚು ಒಂದು ರೀತಿಯ ಧನಾತ್ಮಕವಾದಂತಹ ಪ್ರಭಾವವನ್ನು ಇವು ಬೀರಬಲ್ಲವು. ತುಂಬಾ ಸುಂದರವಾದಂತಹ ಶ್ಲೋಕಗಳು. ಇಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ನಾನು ಮುಕ್ತಾಯಗೊಳಿಸ್ತೀನಿ. ನಾಳೆ ಉಳಿದ ಶ್ಲೋಕಗಳ ಬಗ್ಗೆ ಗಮನ ಹರಿಸೋಣ. ಇವತ್ತು ಗೀತಾಪಾರಾಯಣ ಅವಸಾನ ಶ್ಲೋಕಗಳನ್ನ ಪಠಿಸಿಕೊಳ್ಳೋಣ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರಃ ತಸ್ಯ ನಾಮಾನಿ ಯಾನಿ, ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಶ್ರೀಕೃಷ್ಣಂ ಯೋಗಿವರ್ಯಂ ಪ್ರಿಯಜನ ಸುಖದಂ ಗೋಪಿಕಾನಂದ ಕಂದಂ, ಗೀತಾ ತತ್ವೈಕ ವೇದ್ಯಂ ಭವಹರಣ ಪಟುಂ ಬುದ್ಧ ಮುಕ್ತ ಸ್ವಭಾವಂ